ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಟಡಿ ಡೇಸ್ ಕನ್ನಡ ವೆಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರನ್ನ ಇವತ್ತಿನ ಒಂದು ಕ್ಲಾಸಲ್ಲಿ ಎಕನಾಮಿಕ್ಸ್ನ ಮುಂದುವರೆದ ಭಾಗವನ್ನು ನಾವೇನು ಮಾಡೋಣ, ಡಿಸ್ಕಷನ್ ಮಾಡೋಣ. ಈಗಾಗಲೇ ನಾವು 13 ಕ್ಲಾಸ್ಗಳನ್ನು ಡಿಸ್ಕಷನ್ ಮಾಡಿದ್ವಿ ಈ ಒಂದು ಎಕನಾಮಿಕ್ಸಲ್ಲಿ. ಎದರ್ ರಿಲೇಟೆಡ್ ಅಂದರೆ ದಟ್ ಈಸ್ ನಿಮಗೆ ಏನೇನು ಡಿಸ್ಕಷನ್ ಮಾಡಿದ್ವಿ ಅಂದರೆ ಪ್ರೀವಿಯಸ್ ಕ್ಲಾಸಲ್ಲಿ ಬೇಸಿಕ್ಸ್ ಬಗ್ಗೆ ಡಿಸ್ಕಷನ್ ಮಾಡಿದ್ದೀವಿ. ಆಮೇಲೆ ತದನಂತರದಲ್ಲಿ ನ್ಯಾಷನಲ್ ಇನ್ಕಮ್ ಬಗ್ಗೆ ಡಿಸ್ಕಷನ್ ಮಾಡಿದ್ದೀವಿ. ಈಗ ಏನು ಸ್ಟಾರ್ಟ್ ಮಾಡಿದ್ದೀವಿ ನಾವು ಅಂದರೆ ಹಣ ಮತ್ತು ಬ್ಯಾಂಕಿಂಗನ್ನು ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಅದರಲ್ಲಿ ಈಗಾಗಲೇ 2 ಕ್ಲಾಸ್ಗಳನ್ನು ನಾನು ಅಪ್ಲೋಡ್ ಮಾಡಿದ್ದೀನಿ. ಈಗ ಮಾಡ್ತಿರ್ತಕ್ಕಂಥದ್ದು 14ನೇ ಕ್ಲಾಸು. 14ನೇ ಕ್ಲಾಸನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚಿತವಾಗಿ ನಾವೇನು ಮಾಡೋಣ ಅಂದರೆ ಪ್ರೀವಿಯಸ್ ಕ್ಲಾಸಲ್ಲಿ ಏನೇನು ಸ್ವಲ್ಪ ನಾವು ಡಿಸ್ಕಷನ್ ಮಾಡಿದ್ದೀವಿ ಅಂತಕ್ಕಂಥದ್ದನ್ನು ಏನು ಮಾಡೋಣ ಅಂದರೆ ರಿವೈಸ್ ಮಾಡೋಣ. ಅರ್ಥ ಆಯ್ತಾ? ನೋಡಿ, ನಾನು ಏನು ಮಾಡಿ ನಿಮ್ಮ ಪ್ರೀವಿಯಸ್ ಕ್ಲಾಸಲ್ಲಿ ಏನು ಹೇಳಿದೆ ಅಂದರೆ ಮಾನಿಟರಿ ಪಾಲಿಸಿ ಅಂತ ಹೇಳಿದೆ. ಮಾನಿಟರಿ ಪಾಲಿಸಿ. ಸೊ ಹಾಗಾದರೆ ಈ ಮಾನಿಟರಿ ಪಾಲಿಸಿಯನ್ನು ರೂಪಿಸುವರು ಯಾರು ಅಂತ ಹೇಳಿದೆ ನಾನು. ಮಾನಿಟರಿ ಪಾಲಿಸಿಯನ್ನು ರೂಪಿಸುವರು ಯಾರಂದರೆ RBI. ಅಥವಾ ಏನು ಹೇಳಿದೆ ನಿಮಗೆ ನಾನು, ಮಾನಿಟರಿ ಪಾಲಿಸಿ ಕಮಿಟಿ, MPC ಅಂತ ಹೇಳ್ತೀವಿ. MPC ಅಂದರೆ ಮಾನಿಟರಿ ಪಾಲಿಸಿ ಕಮಿಟಿ. ಇನ್ನು ಈ ಒಂದು ಮಾನಿಟರಿ ಪಾಲಿಸಿ ಕಮಿಟಿಯ ಪ್ರಮುಖ ಒಂದು ಉದ್ದೇಶ ಪ್ರಮುಖ ಒಂದು ಉದ್ದೇಶ ಏನಂದರೆ ಮಾರುಕಟ್ಟೆಯಲ್ಲಿ ಹಣದ ಪ್ರಮಾಣವನ್ನು ನಿಯಂತ್ರಿಸಿ ಹಣದುಬ್ಬರವನ್ನು ನಿಯಂತ್ರಿಸುವುದು ಹೇಳಿದೆ. ಆಮೇಲೆ ಇದರದ್ದು ಇನ್ನೊಂದು ಇಂಟೆನ್ಷನ್ ಏನಂದರೆ ಆರ್ಥಿಕ ಬೆಳವಣಿಗೆಯ ಸ್ಥಿರತೆಯನ್ನು ಕಾಪಾಡುವುದು ಅಂತ ಹೇಳಿದ್ದೆ. ಹೇಳಿದ್ನೋ ಇಲ್ವೋ? ಎಸ್, ಪ್ರೀವಿಯಸ್ ಕ್ಲಾಸಲ್ಲಿ ಹೇಳಿದ್ದೀನಿ. ಆರ್ಥಿಕ ಬೆಳವಣಿಗೆಯ ಸ್ಥಿರತೆಯನ್ನು ಕಾಪಾಡೋದು ಅದರದ್ದು ಮಾನಿಟರಿ ಪಾಲಿಸಿ ಕಮಿಟಿಯ ಉದ್ದೇಶ. ಇನ್ನು ಮಾನಿಟರಿ ಪಾಲಿಸಿ ಕಮಿಟಿಯ ಉದ್ದೇಶ ಆರ್ಥಿಕ ಬೆಳವಣಿಗೆಯ ಸ್ಥಿರತೆಯನ್ನು ಕಾಪಾಡೋದು ಅದರ ಮುಖಾಂತರ ಮಾರ್ಕೆಟಲ್ಲಿ ಈ ಮನಿ ಸಪ್ಲೈಯನ್ನು ನಿಯಂತ್ರಣ ಮಾಡೋ ಮುಖಾಂತರ. ಮನಿ ಸಪ್ಲೈಯನ್ನು ನಿಯಂತ್ರಣ ಮಾಡಿದ್ರೆ ಆಟೋಮೆಟಿಕಲಿ ಹಣದುಬ್ಬರ ಏನಾಗುತ್ತೆ, ನಿಯಂತ್ರಣ ಆಗುತ್ತೆ ಅಂತ ನಾನು ಹೇಳಿದೆ. ನಿಮಗೆ ಏನು ಹೇಳಿದ್ದೆ ಅಂದರೆ ನಾನು ರಿಲೇಷನ್ ಬಿಟ್ವೀನ್ ಮನಿ ಸಪ್ಲೈ ಆ್ಯಂಡ್ ಇನ್ಫ್ಲೇಷನ್ ಏನು ಹೇಳಿದೆ ನಿಮಗೆ? ಮನಿ ಸಪ್ಲೈ ಮತ್ತು ಈ ಒಂದು ಹಣದುಬ್ಬರಿಗೆ ಸಂಬಂಧ ಏನಿದೆ ಅಂದರೆ ನೋಡಿ, ಮನಿ ಸಪ್ಲೈ ಅಥವಾ ಮಾರುಕಟ್ಟೆಯಲ್ಲಿ ಹಣದ ಪ್ರಮಾಣ ಏರಿಕೆಯಾದರೆ ಇನ್ಫ್ಲೇಷನ್ ಏನಾಗುತ್ತೆ, ಇನ್ಫ್ಲೇಷನ್ನು ಕೂಡ ಏರಿಕೆಯಾಗುತ್ತೆ. ಸೊ ಇಟ್ ಮೀನ್ಸ್ ದ್ಯಾಟ್ ಮನಿ ಸಪ್ಲೈ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದಿ ಇನ್ಫ್ಲೇಷನ್. ಆಯ್ತಾ? ನಾವೇನು ಹೇಳ್ಬೋದು ಅಂದರೆ ಮಾರುಕಟ್ಟೆಯಲ್ಲಿ ಹಣದ ಪ್ರಮಾಣವು ಮಾರುಕಟ್ಟೆಯಲ್ಲಿರುವ ಹಣದ ಪ್ರಮಾಣವು ಈ ಹಣದುಬ್ಬರಕ್ಕೆ ನೇರ ಅನುಪಾತದಲ್ಲಿರುತ್ತದೆ. ಅರ್ಥ ಆಯ್ತಾ? ಇದನ್ನು ನಾನು ಹೇಳಿದೆ ನಿಮ್ಮ ಪ್ರೀವಿಯಸ್ ಕ್ಲಾಸಲ್ಲಿ. ಅರ್ಥ ಆಯ್ತಾ? ಈ ರಿಲೇಷನ್ ಇಂಪಾರ್ಟೆಂಟ್.
ಇನ್ನು ನಿಮಗೆ ಇನ್ನೊಂದು ರಿಲೇಷನ್ ಇಂಪಾರ್ಟೆಂಟ್. ಏನು ರಿಲೇಷನ್ ಅಂದರೆ ವಾಟ್ ಈಸ್ ರಿಲೇಷನ್ಶಿಪ್ ಬಿಟ್ವೀನ್ ರಿಲೇಷನ್ ಬಿಟ್ವೀನ್ ರಿಲೇಷನ್ ಬಿಟ್ವೀನ್ ನೋಡಿ, ನಿಮಗೆ ರಿಲೇಷನ್ ಬಿಟ್ವೀನು ಇವು ನಿಮಗೆ ಎಕನಾಮಿಕ್ಸಲ್ಲಿ ಇರಲ್ಲ, ಬಟ್ ಇವು ಥರ ನಿಮಗೆ ಅರ್ಥ ಆಗಲೇನೋ ಉದ್ದೇಶದಿಂದಾಗಿ ರಿಲೇಷನ್ ಬಿಟ್ವೀನ್ ಹಣದುಬ್ಬರ ಮತ್ತು ಆರ್ಥಿಕ ಬೆಳವಣಿಗೆ ಏನು ಹಿಂಗೆ ನಿಮಗೆ ಬುಕ್ಸ್ಗಳಲ್ಲಿ ಕೊಟ್ಟಿಲ್ಲ, ಬಟ್ ನೀವು ಅರ್ಥ ಮಾಡ್ಕೊಳ್ಳಿ ನಿಮಗೆ ಈಸಿ ಆಗಲನ್ನ ಉದ್ದೇಶದಿಂದಾಗಿ ನಾನು ಈ ಥರ ರಿಲೇಷನ್ ಅಂತ ಹೇಳ್ತಾ ಇದ್ದೀನಿ. ರಿಲೇಷನ್ ಬಿಟ್ವೀನ್ ಇನ್ಫ್ಲೇಷನ್ ಆ್ಯಂಡ್ ಎಕನಾಮಿಕ್ ಗ್ರೋತ್ ಅರ್ಥ ಆಯ್ತಾ? ಹಂಗಂದರೆ ಹಣದುಬ್ಬರ ಮತ್ತು ಆರ್ಥಿಕ ಬೆಳವಣಿಗೆಗೆ, ಆರ್ಥಿಕ ಪ್ರಗತಿಗೆ ಇರುವ ಸಂಬಂಧ ಆಯ್ತಾ? ಹೆಂಗೆ ಸಂಬಂಧ ನೋಡಿ, ಇಲ್ಲಿ ಏನಾಗತ್ತಂದ್ರೆ ಇಫ್ ಸಪೋಸ್ ಮಾರ್ಕೆಟ್ ಅಂದರೆ ಜನದ ಹತ್ರ, ಇಲ್ಲಿ ನಾನೇನು ತಗೋತೀನಿ ಅಂದರೆ ಎ ಬಿ ಸಿ ಡಿ 4 ಜನ, ಇವನ ಹತ್ರ ಎಷ್ಟಿದೆ ಅಂದರೆ ಟೋಟಲ್ ಇವನಿಗೆ ಸೇವಿಂಗ್ಸು ಅರ್ಥ ಆಯ್ತಾ? ಟೋಟಲ್ ಸೇವಿಂಗ್ಸು ಎಷ್ಟಂದರೆ 50 ರೂಪೀಸ್, ಇವನು ಸೇವಿಂಗ್ಸ್ ಎಷ್ಟಂದರೆ 40 ರೂಪೀಸ್, ಇವನು ಸೇವಿಂಗ್ಸ್ ಎಷ್ಟಂದರೆ 30 ರೂಪೀಸ್, ಇವನು ಸೇವಿಂಗ್ಸ್ ಎಷ್ಟಂದರೆ 20 ರೂಪೀಸ್. ದಟ್ ಈಸ್ ಇನ್ ಜನವರಿ ಮಂತ್ ಆಯ್ತಾ? ಜನವರಿ. ಇಫ್ ಸಪೋಸ್ ಇವನು ಸೇವಿಂಗ್ ಅನ್ನ 100 ಆಯಿತು, ಇವನು ಸೇವಿಂಗ್ ಎಷ್ಟಾಯಿತು 80 ಆಯಿತು, ಇವನು ಸೇವಿಂಗ್ ಎಷ್ಟಾಯಿತು 60 ಆಯಿತು, ಇವನು ಸೇವಿಂಗ್ ಎಷ್ಟಾಯಿತು 40 ಆಯಿತು. ಅರ್ಥ ಆಯ್ತಾ? ಎಲ್ಲಿ ಇಂದ ಫೆಬ್ರವರಿ. ಸೊ ಹಾಗಾದರೆ ಇಲ್ಲಿ ಏನಾಗುತ್ತೆ ನೋಡಿ, ಇವ್ರ ಹತ್ರ ಇರ್ತಕ್ಕಂಥ ಅಮೌಂಟ್ ಹೆಚ್ಚಾಗ್ತಾ ಇದೆ. ಎ ಬಿ ಸಿ ಡಿ ಅಂದ್ರೆ ಯಾರು? ಇವರೆಲ್ಲ ಒಂದು ಮಾರ್ಕೆಟಲ್ಲಿ ಅರ್ಥ ಆಯ್ತಾ? ಇಂಡಿಯನ್ ಎಕಾನಮಿಲಿ ಇರ್ತಕ್ಕಂಥ ವ್ಯಕ್ತಿಗಳು. ಈ ವ್ಯಕ್ತಿಗಳ ಹತ್ರ ಹಣದ ಪ್ರಮಾಣ ಏನಾಯಿತು ಅರ್ಥ ಆಯ್ತಾ? ಕ್ವಾಂಟಿಟಿ ಆಫ್ ಮನಿ ಏನಾಯಿತು? ಕ್ವಾಂಟಿಟಿ ಆಫ್ ಮನಿ ಏನಾಯಿತು? ಇನ್ಕ್ರೀಸ್ ಆಯಿತು. ಸೊ ಹಾಗಾದರೆ ಕ್ವಾಂಟಿಟಿ ಆಫ್ ಮನಿ ಇನ್ಕ್ರೀಸ್ ಆಯ್ತಂದರೆ ಇವ್ರದ್ದು ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟ್ ಏನಾಗುತ್ತೆ? ಇನ್ವೆಸ್ಟ್ಮೆಂಟ್ ಸರಿ, ನಾನು ಇದನ್ನು ರಬ್ ಮಾಡ್ತಾ ಇದ್ದೀನಿ, ಇಲ್ಲಿ ಸ್ವಲ್ಪ ಇದು ಮಾಡಿ. ಇನ್ವೆಸ್ಟ್ಮೆಂಟ್ ಏನಾಗುತ್ತೆ ನೋಡಿ, ಯೋಚನೆ ಮಾಡಿ. ಇನ್ವೆಸ್ಟ್ಮೆಂಟು ಕೂಡ ಏನಾಗುತ್ತೆ? ಇನ್ಕ್ರೀಸ್ ಆಗುತ್ತೆ ಆಯ್ತಾ? ಇನ್ವೆಸ್ಟ್ಮೆಂಟ್ ಅಥವಾ ಹೂಡಿಕೆ ಏನಾಯಿತು? ಇನ್ಕ್ರೀಸ್ ಆಗುತ್ತೆ. ಯಾಕಂದ್ರೆ ಅಮೌಂಟ್ ಅವ್ರ ಹತ್ರ ಜಾಸ್ತಿ ಇದೆ, ಅವ್ರೇನು ಮಾಡ್ಬೋದು? ಹೂಡಿಕೆ ಮಾಡ್ಬೋದು. ಹೂಡಿಕೆ ಮಾಡೋದ್ರಿಂದ ಏನಾಗುತ್ತೆ? ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಪ್ರೊಡಕ್ಷನ್ ಏನಾಗುತ್ತೆ? ಇನ್ಕ್ರೀಸ್ ಆಯಿತು. ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಪ್ರೊಡಕ್ಷನ್ ಇನ್ಕ್ರೀಸ್ ಆದರೆ ಫೈನಲ್ ವ್ಯಾಲ್ಯೂ ಆಫ್ ಅಥವಾ ಫೈನಲ್ ಮಾನಿಟರಿ ವ್ಯಾಲ್ಯೂ ಆಫ್ ಅಥವಾ ಫೈನಲ್ ಮಾನಿಟರಿ ವ್ಯಾಲ್ಯೂಸ್ ಏನಾಗುತ್ತೆ? ಫೈನಲ್ ಮಾನಿಟರಿ ವ್ಯಾಲ್ಯೂ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್, ಅಂತಿಮ ಸರಕು ಮತ್ತು ಸೇವೆಗಳ ಹಣದ ಮೌಲ್ಯ ಏನಾಗುತ್ತೆ? ಹೆಚ್ಚಾಗುತ್ತೆ. ಯಾಕೆ ಹೇಳಿ? ಈ ಸರಕು ಮತ್ತು ಸೇವೆಗಳನ್ನು ಹೆಚ್ಚಿಗೆ ಉತ್ಪಾದನೆ ಮಾಡ್ತಾ ಇದ್ದಾರೆ ಅಂದರೆ ಅದರ ಅರ್ಥ ಏನಾಯಿತು? ಅವುಗಳ ಹಣದ ಮೌಲ್ಯ ಹೆಚ್ಚಿಗಾಯಿತು. ಸೊ ಹಾಗಾದರೆ ಹಣದ ಮೌಲ್ಯ ಫೈನಲ್ ವ್ಯಾಲ್ಯೂ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ವಿತಿನ್ ದ ಒನ್ ಫೈನಾನ್ಷಿಯಲ್ ಇಯರ್ ಅಂತ ಕರಿತೀವಿ, GDP ಅಂತ ಕರಿತೀವಿ, ಅಥವಾ ನಾವು NDP ಅಂತ ಕರಿತೀವಿ, ಅಥವಾ ನಾವೇನು ಕರಿಬೋದು? GNP ಅಂತ ಕರಿಬೋದು, ನಾವೇನು ಕರಿಬೋದು? NNP ಅಂತ ಕರಿಬೇಕು. ಇವೆಲ್ಲ ಏನು? ನ್ಯಾಷನಲ್ ಇನ್ಕಮ್ ನ್ಯಾಷನಲ್ ಇನ್ಕಮ್
ಸೊ ಹಾಗಾದರೆ ನ್ಯಾಷನಲ್ ಇನ್ಕಮ್ ಏನಾಯಿತು, ಇನ್ಕ್ರೀಸ್ ಆಯಿತು. ಅರ್ಥ ಆಯ್ತಾ? ಸೊ ಇಲ್ಲಿ ಏನಾಯ್ತು ಅಂದರೆ ಕ್ವಾಂಟಿಟಿ ಆಫ್ ಮನಿ ಇನ್ಕ್ರೀಸ್ ಆದರೆ, ಕ್ವಾಂಟಿಟಿ ಆಫ್ ಮನಿ ಇನ್ಕ್ರೀಸ್ ಆದರೆ ನ್ಯಾಷನಲ್ ಇನ್ಕಮು ಕೂಡ ಏನಾಯಿತು, ಇನ್ಕ್ರೀಸ್ ಆಯಿತು. ಸೊ ನ್ಯಾಷನಲ್ ಇನ್ಕಮ್ ಇನ್ಕ್ರೀಸ್ ಆಯ್ತು ಅಂದರೆ ಅದರ ಅರ್ಥ ಏನು, ಆರ್ಥಿಕ ಬೆಳವಣಿಗೆ. ಆರ್ಥಿಕ ಬೆಳವಣಿಗೆ ಏನಾಯಿತು, ಬೆಳವಣಿಗೆ ಹೆಚ್ಚಾಯಿತು. ಅರ್ಥ ಆಯ್ತಾ? ಆರ್ಥಿಕ ಬೆಳವಣಿಗೆ ಹೆಚ್ಚಾಯಿತು. ಇನ್ನು ಆರ್ಥಿಕ ಬೆಳವಣಿಗೆ ಹೆಚ್ಚಾಯ್ತು ಅಂದರೆ ಹಣದುಬ್ಬರ, ಹಣದುಬ್ಬರ ಏನಾಗಿರುತ್ತೆ, ಹಣದುಬ್ಬರನೂ ಕೂಡ ಏನಾಗಿರುತ್ತೆ, ಹೆಚ್ಚಿರುತ್ತೆ. ಯಾಕಂದರೆ ಮನಿ ಸಪ್ಲೈ ಹೆಚ್ಚಿಗಿರುತ್ತೆ. ಇನ್ನು ಹಣದ ಒಂದು ಇದು ಏನಂದರೆ ಮಾರ್ಕೆಟ್, ಹಣದ ಒಂದು ಸಪ್ಲೈ ಏನಾಗಿರುತ್ತೆ, ಇದನ್ನು ಕೂಡ ಹೆಚ್ಚಿರುತ್ತೆ. ಹಣದ ಸಪ್ಲೈ ಹೆಚ್ಚಿರೋದ್ರಿಂದನೇ ಇದಾಗುತ್ತೆ. ಅರ್ಥ ಆಯ್ತಾ? ಇದು ನಿಮಗೆ ಗೊತ್ತಿರಬೇಕು. ಥಂಬ್ ರೂಲ್ ಫಾರ್ ಎಕನಾಮಿಕ್ಸ್. ಏನು ಥಂಬ್ ರೂಲು ಗೊತ್ತಾಯ್ತಾ? ಥಂಬ್ ರೂಲ್ ಅಂದರೆ ಥಂಬ್ ರೂಲ್ ಅಂತ ಇರಲ್ಲ, ನೀವು ನೆನಪಿಟ್ಕೋಬೇಕು. ಏನು ನೆನಪಿಟ್ಕೋಬೇಕಂದ್ರೆ ಇಫ್ ಮನಿ ಸಪ್ಲೈ, ನೋಡಿ ಇವೆಲ್ಲ ಮನಿ ಸಪ್ಲೈ ಕನ್ನಡ ಇಂಗ್ಲೀಷಲ್ಲೇ ಬರಿತಾ ಇದ್ರಿ ಸರ್ ಅಂತ ನೀವು ಅಂತ ಇದ್ರಿ, ಎಲ್ಲ ಸಿಂಪಲ್ ವರ್ಡ್ ಇದೆ. ಮನಿ ಸಪ್ಲೈ, ಹಣದ ಪೂರೈಕೆ ಹೆಚ್ಚಾದರೆ, ಗೊತ್ತಾಯ್ತಾ? ಹಣದ ಪೂರೈಕೆ ಹೆಚ್ಚಾದರೆ ಹಣದುಬ್ಬರ ಹೆಚ್ಚಾಗುತ್ತದೆ. ಹಣದುಬ್ಬರನು ಹೆಚ್ಚಾದರೆ ಆರ್ಥಿಕ ಬೆಳವಣಿಗೆ ಹೆಚ್ಚಾಗುತ್ತದೆ. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್. ಮುಂದೆ ನಿಮಗೆ ನಾನು ಏನು ಹೇಳಕ್ಕೆ ಹೋಗ್ತಾ ಇದ್ದೀನಿ, ಎಂಟೈರ್ ಕಾನ್ಸೆಪ್ಟ್ ಎಲ್ಲ ಇದ್ರ ಮೇಲೆ ಇದೆ. ಇದು ಭಾಳ ಕ್ಲಿಯರಾಗಿ ನಿಮಗೆ ಏನಾಗಬೇಕಂದ್ರೆ ಅರ್ಥ ಆಗಬೇಕು. ನೋಡಿ ನಮ್ಮ ಕ್ಲಾಸು ಈಗಾಗಲೇ ಅರ್ಥ ಆಯ್ತಾ, ಸುಮಾರು ಜನ ಎಕನಾಮಿಕ್ಸನ್ನು ಜಾಯಿನ್ ಆಗಿದ್ರ. ನಿಮಗೆ ಏನಾದರೂ ಎನಿ ಡೌಟ್ಸ್ ವಿಚ್ ಈಸ್ ರಿಲೇಟೆಡ್ ಟು ದಿ ಕ್ಲಾಸಿಗೆ ಸಂಬಂಧಪಟ್ಟ ಏನಾದರೂ ನಿಮಗೆ ಡೌಟ್ಸ್ಗಳಿದ್ರೆ ಖಂಡಿತವಾಗಲೂ ನೀವು ಹೆಜಿಟೇಷನ್ ಪಡಬೇಡ್ರಿ. ನಿಮಗೆ ಕೊಟ್ಟಿರ್ತಕ್ಕಂಥ ನಂಬರಿಗೆ, ಈ ನಂಬರಿಗೆ ನೀವು ಏನು ಮಾಡ್ಬೋದು ಅಂದರೆ ನಿಮ್ಮ ಡೌಟ್ಸ್ ಏನಿದೆ ಡೌಟ್ಸನ್ನು ಕೇಳ್ಬೋದು, ಕರೆ ಮಾಡಿಬಿಟ್ಟು ಕೇಳ್ಬೋದು. ಮತ್ತು ನೀವು ಏನಂದರೆ ಟೆಕ್ಸ್ಟ್ ಮಾಡಿಬಿಟ್ಟು ಕೂಡ ನೀವೇನು ಮಾಡಿದ್ರೆ ಡೌಟ್ಸ್ಗಳನ್ನು ಕ್ಲಿಯರ್ ಮಾಡ್ಕೋಬೋದು. ಆಯಿತಾ? ಮನಿ ಸಪ್ಲೈನ, ಹಣದ ಪೂರೈಕೆ ಹೆಚ್ಚಾದರೆ ಹಣದುಬ್ಬರ ಹೆಚ್ಚಾಯಿತು, ಆರ್ಥಿಕ ಬೆಳವಣಿಗೆ ಏನಾಯಿತು, ಹೆಚ್ಚಾಯಿತು. ಇದು ನಿಮಗೆ ಕ್ಲಿಯರಾಗಿ ಗೊತ್ತಿರಬೇಕು. ಐ ಹೋಪ್ ನಿಮಗೆ ಗೊತ್ತಾಗಿದೆ ಅಂತ ಅನ್ಕೊಳ್ತೀನಿ. ಬಟ್ ದಿಸ್ ಈಸ್ ವ್ಯಾಲಿಡ್ ಫಾರ್ ಓನ್ಲಿ ಶಾರ್ಟ್ ಪೀರಿಯಡ್ ಆಫ್ ಟೈಮ್. ಯಾಕೆ ಶಾರ್ಟ್ ಪೀರಿಯಡ್ ಆಫ್ ಟೈಮ್? ಈಗ ನೀವು ಪ್ರಶ್ನೆ ಕೇಳ್ತೀರಿ, ಸರ ದೇಶದಲ್ಲಿ ಹಣದುಬ್ಬರ ಹೆಚ್ಚಿಗಾದರೆ ಒಳ್ಳೆಯದಲ್ಲ, ಮತ್ತೆ ಹಣದುಬ್ಬರ ಹೆಚ್ಚಿಗಾದರೆ ಆರ್ಥಿಕ ಬೆಳವಣಿಗೆ ಹೆಚ್ಚಿಗಾಗುತ್ತಲ್ಲ ಸರ್ ಅಂತ ಕೇಳಬಹುದು. ಅರ್ಥ ನೀವು ಕೇಳಬಹುದು. ಬಟ್ ಹಣದುಬ್ಬರ ಹೆಚ್ಚಿಗಾಯ್ತಂದ್ರೆ ಜನರು ಯಾಕೆ ಇಷ್ಟೊಂದು ಸ್ಟ್ರೈಕ್ಸು ಎಲ್ಲ ಮಾಡ್ತಿರ್ತಾರೆ ಸರ್? ಅಪೋಸಿಷನ್ ಪಾರ್ಟಿಲಿ ಇರ್ತಕ್ಕಂಥ ರಾಹುಲ್ ಗಾಂಧಿ ಅವರು ಇದೇ ಒಂದು ಪ್ರಶ್ನೆನ ಎತ್ತಿರ್ತಾರೆ. ಅಷ್ಟು ಇನ್ಫ್ಲೇಷನ್ ಆಗಿದೆ, ಮಹಂಗಾಯಿ ಹೆಚ್ಚಾಗಿದೆ, ಅಷ್ಟು ದುಬಾರಿಗಳಾಗಿವೆ ವಸ್ತುಗಳಂತ. ಯಾಕೆ ಸರ್ಕಾರದ ವಿರುದ್ಧ ಏನು ಮಾಡಬೇಕಾದ್ರೆ ಜನ ಒಂದು ಸ್ಟ್ರೈಕನ್ನು ಮಾಡಬೇಕು ಅಂತಕ್ಕಂಥ ಪ್ರಶ್ನೆ. ಆಯ್ತಾ? ಇದಕ್ಕೆ ಉತ್ತರ ನಾನು ಏನು ಹೇಳಿದೆ, ದಿಸ್ ಈಸ್ ವ್ಯಾಲಿಡ್ ಫಾರ್ ಓನ್ಲಿ ಶಾರ್ಟ್ ಪೀರಿಯಡ್ ಆಫ್ ಟೈಮ್. ಶಾರ್ಟ್ ಪೀರಿಯಡ್ ಆಫ್ ಟೈಮ್ ಯಾಕೆ, ಮತ್ತು ಈ ಪ್ರಶ್ನೆ ನಿಮಗೆ ತಲೆಯಲ್ಲಿ ಏನು ಪ್ರಶ್ನೆ ಕಾಡ್ತಾ ಇದೆ, ನಾನು ಅದನ್ನು ನಿಮಗೆ ಏನು ಮಾಡ್ತಾ ಇದ್ದೀನಿ, ಉತ್ತರವನ್ನು ಕೊಡ್ತಾ ಇದ್ದೀನಿ. ಫಾರ್ ಎಕ್ಸಾಂಪಲ್ಲು, ಈಗ ಏನಂದರೆ ಎ ಅಂತಕ್ಕಂಥ ವ್ಯಕ್ತಿ ಇದ್ದಾನೆ. ಎ ಅಂತಕ್ಕಂಥ ವ್ಯಕ್ತಿ, ಅವನದು ಏನಂದರೆ ಒಂದು ಇನ್ಕಮ್ ಇರಬೇಕಲ್ವ, ಅವನಿಗೆ ಒಂದು ಇನ್ಕಮ್ ಇದೆ. ಇನ್ಕಮ್ ಎಷ್ಟಿದೆ ಅಂದರೆ 1000 ರೂಪಾಯಿ ಇನ್ಕಮ್ ಇದೆ. 1000 ರೂಪಾಯಿ. ಇನ್ನು ಈ ಒಂದು ಎಕ್ಸ್ಪೆಂಡಿಚರ್ ಎಷ್ಟೈತೆ? ಎಕ್ಸ್ಪೆಂಡಿಚರ್ ಒಂದು 700 ಐತೆ ಅಂತ ಅನ್ಕೋಣ. 700. ಓಕೆ. ಅವಾಗ ಸೇವಿಂಗ್ಸ್ ಎಷ್ಟಾಯಿತು? 300 ಆಯಿತು. ಹಾಗಾದರೆ ಅವನು ಇನ್ವೆಸ್ಟ್ಮೆಂಟ್ ಎಷ್ಟು ಮಾಡ್ಬೋದು? ಇನ್ವೆಸ್ಟ್ಮೆಂಟು 300 ಮಾಡ್ಬೋದು ಮ್ಯಾಕ್ಸಿಮಮ್. ದಿಸ್ ಈಸ್ ಕೇಸ್ 1. ಇನ್ನು ಕೇಸ್ 2, ಅದೇ ಎ ಅಂತಕ್ಕಂಥ ವ್ಯಕ್ತಿದು ಇನ್ಕಮ್, ಅರ್ಥ ಆಯ್ತಾ? ಇನ್ಕಮ್ ಏನಾದರೂ ಅದೇ 1000 ರೂಪಾಯಿ ಇತ್ತಂದ್ರೆ ಅನ್ಕೋಣ. 1000 ರೂಪಾಯಿ ಇತ್ತು,
ಅವನು ಎಕ್ಸ್ಪೆಂಡಿಚರು ಅರ್ಥ ಅವನ ಎಕ್ಸ್ಪೆಂಡಿಚರು ಎಷ್ಟಂದರೆ 800 ಆಯಿತು. ಹಾಗಾದರೆ ಅವನ ಸೇವಿಂಗ್ಸ್ ಎಷ್ಟು ಉಳಿತು? ಅವನು ಸೇವಿಂಗ್ ಎಷ್ಟು ಉಳಿತಂದರೆ 200. ಅವನು ಇನ್ವೆಸ್ಟ್ಮೆಂಟ್ ಎಷ್ಟು ಮಾಡ್ಬೋದು? ಇನ್ವೆಸ್ಟ್ಮೆಂಟು ಮ್ಯಾಕ್ಸಿಮಮ್ ಎಷ್ಟು ಮಾಡ್ಬೋದು ಅಂದರೆ ಅವನು 200 ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಸೊ ಹಾಗಾದರೆ ಇಲ್ಲಿ ಏನಾಯ್ತಂದರೆ ಎಕ್ಸ್ಪೆಂಡಿಚರ್ ಅವ್ನು ಹೆಚ್ಚಾಯಿತು. ಸೆಕೆಂಡ್ ಕೇಸ್ 2 ಅಲ್ಲಿ ಎಕ್ಸ್ಪೆಂಡಿಚರ್ ಏನಾಯಿತು? ಎಕ್ಸ್ಪೆಂಡಿಚರ್ ಇನ್ಕ್ರೀಸ್ ಆಯಿತು. ಸೊ ಹಾಗಾದ್ರೆ ಎಕ್ಸ್ಪೆಂಡಿಚರ್ ಯಾಕೆ ಇನ್ಕ್ರೀಸ್ ಆಯಿತು ಆಯಿತಾ? ಇದು ಪ್ರಶ್ನೆ ಬರಬೇಕು. ಎಕ್ಸ್ಪೆಂಡಿಚರ್ ಯಾಕೆ ಇನ್ಕ್ರೀಸ್ ಆಯ್ತಂದರೆ ಅವನ ಒಂದು ವಸ್ತು ತನ್ನ ಬಯಕೆಗಳನ್ನು ಈಡೇರಿಸಲು ಸರಕು ಮತ್ತು ಸೇವೆಗಳು ದುಬಾರಿಯಾದವು ಅಂದ್ರೆ ಇದಕ್ಕೆ ಏನು ಕರಿತೀವಿ? ಸರಕು ಮತ್ತು ಸೇವೆಗಳು ದುಬಾರಿ ಆದವು ಅಂದ್ರೆ ಇದಕ್ಕೆ ಹಣದುಬ್ಬರ ಅಂತ ಕರಿತೀವಿ. ಹಣದುಬ್ಬರ ಏನಾಯಿತು? ಹೆಚ್ಚಿಗಾಯಿತು. ಸೊ ಹಣದುಬ್ಬರ ಹೆಚ್ಚಿಗಾಯ್ತು ಅಂದರೆ ಆರ್ಥಿಕ ಬೆಳವಣಿಗೆ ಹೆಚ್ಚಿಗೆ ಆಗಬೇಕಂತ ನಾನು ಹೇಳಿದ್ದೆ. ಬಟ್ ಇಲ್ಲಿ ಏನಾಗ್ತಾ ಇದೆ? ಕಡಿಮೆ ಆಗ್ತಾ ಇದೆ. ಆರ್ಥಿಕ ಬೆಳವಣಿಗೆ ಏನಾಗ್ತಾ ಇದೆ? ಕಡಿಮೆ ಆಗ್ತಾ ಇದೆ. ಯಾಕಂದರೆ ಇಲ್ಲಿ 300 ರೂಪಾಯಿ ಅವನು ಏನು ಮಾಡ್ತಾ ಇದೆ? ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದ. ಇಲ್ಲಿ ಏನು ಮಾಡ್ತಾ ಇದೆ? 200 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾನೆ. 300 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ಹೆಚ್ಚಿಗೆ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಏನಾಗ್ಬೋದು? ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಪ್ರೊಡಕ್ಷನ್ ಆಗ್ಬೋದು, ಹೆಚ್ಚಿಗಾಗ್ಬೋದು. ಗೂಡ್ಸ್ ಆ್ಯಂಡ್ ಸರ್ವಿಸ್ ಪ್ರೊಡಕ್ಷನ್ ಹೆಚ್ಚಿಗಾದರೆ ಈ ಒಂದು GDP ಏನಾಗುತ್ತೆ? ಹೆಚ್ಚಿಗಾಗುತ್ತೆ. GDP ಹೆಚ್ಚಾಗೋದ್ರಿಂದ ಏನಾಗುತ್ತೆ? ದೇಶದ ಒಂದು ನ್ಯಾಷನಲ್ ಇನ್ಕಮ್ ಏನಾಗುತ್ತೆ? ಇನ್ಕ್ರೀಸ್ ಆಗುತ್ತೆ. ಬಟ್ ಸೆಕೆಂಡ್ ಕೇಸಲ್ಲಿ 200 ರೂಪಾಯಿ ಏನು ಮಾಡ್ತಾನೆ? ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಅವನು. ಯಾಕೆ 200 ಮಾಡ್ತಾ ಇದ್ದಾನೆ? ಎಕ್ಸ್ಪೆಂಡಿಚರ್ ಹೆಚ್ಚಾಗಿದೆ. ಎಕ್ಸ್ಪೆಂಡಿಚರ್ ಯಾಕೆ ಹೆಚ್ಚಾಯಿತು? ಈ ಒಂದು ಹಣದುಬ್ಬರದಿಂದ ಹೆಚ್ಚಾಯಿತು. ಹಣದುಬ್ಬರ ಹೆಚ್ಚಾಗೋದ್ರಿಂದ ಆರ್ಥಿಕ ಬೆಳವಣಿಗೆ ಏನಾಗಬೇಕಾಗಿತ್ತು? ಹೆಚ್ಚಾಗಬೇಕಾಗಿತ್ತು. ಬಟ್ ಏನಾಗುತ್ತೆ? ಕಡಿಮೆ ಆಗುತ್ತೆ. ಸೊ ಅದಕ್ಕೆ ಏನಂದರೆ ಇಟ್ ಈಸ್ ವ್ಯಾಲಿಡ್ ಓನ್ಲಿ ಫಾರ್ ದ ಶಾರ್ಟ್ ಪೀರಿಯಡ್ ಆಫ್ ಟೈಮ್ ವರೆಗೆ ದಿಸ್ ಈಸ್ ದ ಥಂಬ್ ರೂಲ್ ಫಾರ್ ದಿ ಎಕನಾಮಿಕ್ಸ್. ಅರ್ಥ ಆಯ್ತಾ? ಇನ್ನು ಕಂಟಿನ್ಯೂಸ್ ಏನಾದರೂ ಇನ್ಫ್ಲೇಷನ್ನು ದ ಫೇಸ್ ಅದಾಯ್ತಾ ಅಂದರೆ ಯಾವ ಫೇಸಲ್ಲಿ ಇನ್ಫ್ಲೇಷನ್ ಇನ್ಕ್ರೀಸ್ ಆಗ್ತಾ ಇದೆ ವಿತ್ ರಿಸ್ಪೆಕ್ಟ್ ಟು ಹಿಸ್ ಇನ್ಕಮು, ಅದು ಏನಾಗಿರುತ್ತೆ? ಡಿಪೆಂಡ್ಸ್ ಆಗಿರುತ್ತೆ. ಲಾಂಗ್ ಟರ್ಮ್ವರೆಗೆ ಇನ್ಫ್ಲೇಷನ್ ಹೆಚ್ಚಾಗೋದು ಇಟ್ ಈಸ್ ನಾಟ್ ಗುಡ್ ಫಾರ್ ಎಕನಾಮಿ. ಸೊ ಅದಕ್ಕೆ ಏನು ಮಾಡ್ತಾರಂದ್ರೆ ಮಾನಿಟರಿ ಪಾಲಿಸಿ ಕಮಿಟಿ ಏನು ಮಾಡುತ್ತಂದರೆ ಪ್ರತಿ 3 ತಿಂಗಳಿಗೆ ಒಂದು ಬಾರಿ ಏನಾಗುತ್ತಂದರೆ ಈ ಒಂದು ಸಭೆಯನ್ನು ಸೇರ್ತಾರೆ. ಪ್ರತಿ 3 ತಿಂಗಳಿಗೆ. ಯಾಕೆ? ಇದನ್ನು ಶಾರ್ಟ್ ಪೀರಿಯಡ್ ಆಫ್ ಟೈಮ್ವರೆಗೆ ಇನ್ಫ್ಲೇಷನ್ ಇಸ್ ಗುಡ್ ಫಾರ್ ಎಕನಾಮಿ. ಈ ಹೈಯರ್ ಇನ್ಫ್ಲೇಷನ್ ಮೇ ಲೆಡ್ ಟು ದಿ ಎಕನಾಮಿಕ್ ಗ್ರೋತ್, ಬಟ್ ಅದಕ್ಕಿಂತಲೂ ಮೋರ್ ಇನ್ಫ್ಲೇಷನ್ ವಿಲ್ ನಾಟ್ ಲೆಡ್ ಟು ದಿ ಗ್ರೋತ್ ಆಫ್ ದಿ ಎಕನಾಮಿ. ಯಾಕೆ ಗ್ರೋತ್ ಆಗಲ್ಲ? ಅವ್ರ ಬಳಿ ಸೇವಿಂಗೇ ಕಡಿಮೆ ಆಗ್ಬಿಡುತ್ತೆ. ಯಾಕಂದರೆ ಎಷ್ಟು ದುಡಿದಿರ್ತಾರೋ ಅಷ್ಟೆಲ್ಲ ಎಕ್ಸ್ಪೆಂಡಿಚರೇ ಮಾಡಬೇಕಾಗತ್ತೆ. ಸೊ ಈ ಉದ್ದೇಶದಿಂದಾಗಿ ಇನ್ಫ್ಲೇಷನ್ ಹೆಚ್ಚಾಯ್ತಂದರೆ ಎಕನಾಮಿಕ್ ಗ್ರೋತ್ ಹೆಚ್ಚಿಗೆ ಆಗುತ್ತೆ. ಓನ್ಲಿ ಶಾರ್ಟ್ ಪೀರಿಯಡ್ ಆಫ್ ಟೈಮು, ಲಾಂಗ್ ಪೀರಿಯಡ್ ಆಫ್ ಟೈಮ್ವರೆಗೆ ಇದು ವ್ಯಾಲಿಡ್ ಆಗಲ್ಲ. ಅದಾಯ್ತಾ? ಇದು ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಬೇಕು. ಇದು ಕ್ಲಿಯರ್ ಆದರೆ ಮುಂದಿನ ನಾನು ಏನು ಕ್ಲಾಸ್ ಮಾಡ್ತೀನಿ ಅದೆಲ್ಲ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ. ಐ ಹೋಪ್ ಯು ಆಲ್ ಆರ್ ಅಂಡರ್ಸ್ಟುಡ್ ವಾಟ್ ಐ ಆಮ್ ಟೆಲ್ಲಿಂಗ್. ನಾ ಹೇಳಿದ್ದೀನಿ ಅಂತಕ್ಕಂಥದ್ದು ನಿಮ್ಮ ತಲೆಯಲ್ಲಿ ಎಲ್ಲರಿಗೆ ಬಂದಿದೆ ಅಂತ ಅನ್ಕೋತೀನಿ. ಆಯಿತಾ? ಎಸ್. ಈಗ ನಾವೇನು ಮಾಡೋಣ ಅಂದರೆ ನಾನೇನು ಹೇಳಿದೆ ಮನಿ ಸಪ್ಲೈ ಅಂತ ಮಾನಿಟರಿ ಪಾಲಿಸಿ ಒಂದು ಕಂಟ್ರೋಲ್ ಯಾರಂದ್ರೆ RBI ಅಂತ ಹೇಳಿದೆ. ಅದರ ಪ್ರಮುಖ ಉದ್ದೇಶ ಮನಿ ಸಪ್ಲೈವನ್ನು ನಿಯಂತ್ರಣ ಮಾಡುವ ಮುಖಾಂತರ ಹಣದುಬ್ಬರ ನಿಯಂತ್ರಣ ಮಾಡುತ್ತೆ. ಹಣದುಬ್ಬರ ನಿಯಂತ್ರಣ ಆರ್ಥಿಕ ಬೆಳವಣಿಗೆ ಕೂಡ ಏನಾಗುತ್ತೆ? ಸ್ಥಿರತೆಯನ್ನು ಕಾಪಾಡುತ್ತೆ ಅಂತ ಹೇಳಿದೆ. ಸೊ ಹಾಗಾದರೆ RBI ಹತ್ರ ಏನಿದಾವೆ? ಸಲಕರಣೆಗಳಿದಾವೆ ಅಂತ ಹೇಳಿದೆ ನಾನು. RBI ಹತ್ರ ಸಲಕರಣೆಗಳು ಎಷ್ಟಿದಾವೆ? 2 ಇದಾವೆ ಅಂತ ಹೇಳಿದೆ. 2 ಸಲಕರಣೆಗಳು. ಅರ್ಥ ಆಯ್ತಾ? RBI ಹತ್ರ ಎಷ್ಟು ಸಲಕರಣೆಗಳಿದಾವೆ? 2. ಒಂದು ಯಾವುದಂದ್ರೆ ಕ್ವಾಂಟಿಟೇಟಿವ್ ಇನ್ಸ್ಟ್ರೂಮೆಂಟು, ಇನ್ನೊಂದು ಯಾವುದಂದ್ರೆ ಕ್ವಾಲಿಟೇಟಿವ್ ಇನ್ಸ್ಟ್ರೂಮೆಂಟ್ ಅಂತ ಹೇಳಿದೆ ನಾನು. ಅರ್ಥ ಆಯ್ತಾ? RBI ಇರ್ತಕ್ಕಂಥ ಸಲಕರಣೆಗಳು ಕ್ವಾಂಟಿಟೇಟಿವ್ ಇನ್ಸ್ಟ್ರೂಮೆಂಟು ಮತ್ತು ಕ್ವಾಲಿಟೇಟಿವ್. ನಾನು ಫಸ್ಟಿಗೆ ಯಾವ್ದು ತಗೋತೀನಿ ಅಂದರೆ ಕ್ವಾಂಟಿಟೇಟಿವ್ ಇನ್ಸ್ಟ್ರೂಮೆಂಟ್ಸ್. ಸೊ ಹಾಗಾದರೆ ಕ್ವಾಂಟಿಟೇಟಿವ್ ಇನ್ಸ್ಟ್ರೂಮೆಂಟ್ಸ್ ನಿಮಗೆ ಯಾವ್ಯಾವ ಅಂತ ನಾನು ಹೇಳಿದ್ದೀನಿ ಅಂತಕ್ಕಂಥ ನಾನು ಪ್ರೀವಿಯಸ್ ಕ್ಲಾಸಲ್ಲಿ ಹೇಳಿದ್ದೀನಿ. ಸೊ ಯಾವ್ಯಾವ ಅಂದರೆ ಒಂದು ನಿಮಗೆ ನಾನು ಇನ್ನೊಂದು ಬಾರಿ ಬರಿತಾ ಇದ್ದೀನಿ ಇಲ್ಲಿ ರೆಪೋ ದರ ಹೇಳಿದ್ದೆ. ಅದಾಯ್ತಾ? ರೆಪೋ ದರ ಹೇಳಿದ್ದೆ. ಎರಡನೇದು ಏನು ಹೇಳಿದ್ದೆ? ರಿವರ್ಸ್ ರೆಪೋ ದರ.
ಮೂರನೇದು ಯಾವುದಂದ್ರೆ ಬ್ಯಾಂಕ್ ದರ. ಬ್ಯಾಂಕ್ ದರ. ನಾಲ್ಕನೇದು ಯಾವ್ದು ಹೇಳಿದಂದ್ರೆ ನಿಮಗೆ ಶಾಸನಬದ್ಧ ದ್ರವ್ಯತೆ ಅನುಪಾತ ಅಂತ ಹೇಳಿದ್ದೆ. ಇನ್ನು ನಾಲ್ಕನೇದು ಯಾವುದಂದ್ರೆ ನಗದು ಮೀಸಲು ಅನುಪಾತ. ಇನ್ನು ಇನ್ನೊಂದು ಯಾವ್ದು ಹೇಳಿದಂದ್ರೆ ನಿಮಗೆ ನಗದು ಮೀಸಲು ಅನುಪಾತ ಆದಮೇಲೆ ಮುಕ್ತ ಮಾರುಕಟ್ಟೆ ಕಾರ್ಯಾಚರಣೆ ಅಂತ ಹೇಳಿದ್ದೆ. ಇನ್ನೊಂದು ಯಾವುದಂದ್ರೆ ಮಾರ್ಜಿನಲ್ ಸ್ಟ್ಯಾಂಡಿಂಗ್ ಫೆಸಿಲಿಟಿ, MSF. ಇವು ಏನಂದ್ರೆ RBI ಹತ್ರ ಇರ್ತಕ್ಕಂಥ ಸಲಕರಣೆಗಳು ಅಥವಾ ಮಾನಿಟರಿ ಪಾಲಿಸಿ ಅಂತ ಇರ್ತಕ್ಕಂಥ ಸಲಕರಣೆಗಳು. ಇವಕ್ಕೆ ಕ್ವಾಂಟಿಟೇಟಿವ್ ಇನ್ಸ್ಟ್ರೂಮೆಂಟ್ ಅಂತ ಕರಿತೀವಿ ನಾವು. ಸೊ ಹಾಗಾದ್ರೆ ಈ ಕ್ವಾಂಟಿಟೇಟಿವ್ ಇನ್ಸ್ಟ್ರೂಮೆಂಟ್ ಎದಕ್ಕೆ ಯೂಸ್ ಮಾಡ್ತಾರ, ಎದಕ್ಕೆ ಯೂಸ್ ಮಾಡಲಾಗುತ್ತೆ, ಉಪಯೋಗ ಅರ್ಥಾತ್ ಎದಕ್ಕೆ ಉಪಯೋಗಿಸಲಾಗುತ್ತೆ, ಉಪಯೋಗ ಏನು? ಉಪಯೋಗ ಏನಂದ್ರೆ ಹಣದ ಪ್ರಮಾಣವನ್ನ ನಿಯಂತ್ರಿಸುವುದು. ಹಾಗಾದ್ರೆ ಹೇಗೆ? ಅರ್ಥ ಹಣದ ಪ್ರಮಾಣವನ್ನು ನಿಯಂತ್ರಿಸುತ್ತದ. ಹೇಗೆ ಹಣದ ಪ್ರಮಾಣವನ್ನ ನಿಯಂತ್ರಿಸಲಾಗುತ್ತದೆ? ಅಂತಕ್ಕಂಥ ಪ್ರಶ್ನೆ. ಅರ್ಥ ಆಯ್ತಾ? ಸೊ ಅದಕ್ಕೆ ಹೇಗೆ ನಿಯಂತ್ರಿಸಲಾಗುತ್ತೆ ಅನ್ನೋದಕ್ಕೆ ನಾವು ಒಂದೊಂದಾಗಿ ಏನು ಮಾಡೋಣ, ಡಿಸ್ಕಷನ್ ಮಾಡ್ತಾ ಹೋಗೋಣ. ಲೆಟ್ಸ್ ಟೇಕ್ ಎನ್ ಹೆಡಿಂಗ್ ದಟ್ ಈಸ್ ರೆಪೋ ರೇಟ್. ಆಯ್ತಾ? ರೆಪೋ ರೇಟ್ ಬಗ್ಗೆ ನೋಡೋಣ ನಾವು. ಆಯ್ತಾ? ರೆಪೋ ರೇಟ್ ಅಥವಾ ಇದಕ್ಕೆ ನಾವು ಕರಿತೀವಿ ರೆಪೋ ದರ ಅಂತ ಹೇಳ್ತೀವಿ. ರೆಪೋ ದರ ಅಥವಾ ರೆಪೋ ರೇಟ್. ಹಾಗಾದ್ರೆ ರೆಪೋ ರೇಟ್ ಅಂದ್ರೆ ಏನು ನೋಡಿ, ಬಹಳ ನೀಟಾಗಿ ಕ್ಲಾಸನ್ನ ಕೇಳಬೇಕು. ಅರ್ಥ ಆಯ್ತಾ? ಪೇಷನ್ಸ್ ಇರ್ಬೇಕು ಫಸ್ಟ್. ಆಯ್ತಾ? ರೆಪೋ ರೇಟ್ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಒಂದು ಕಡೆ ಏನು ತಗೋತಾ ಇದ್ದೀನಿ, RBI ಅನ್ನ ತಗೋತಾ ಇದ್ದೀನಿ. ದಿಸ್ ಈಸ್ RBI. ಇವೆಲ್ಲ ಡಯಾಗ್ರಾಮ್ಸ್ಗಳು ಇಂಪಾರ್ಟೆಂಟ್ ಟೈಮ್ ಎಕ್ಸಾಮಿನೇಷನ್ ಅಂದ್ರೆ ನಿಮ್ಗೆ ಅರ್ಥ ಆಗಲ್ಲ ಅನ್ನೋ ಉದ್ದೇಶದಿಂದ ಹೇಳ್ತಾ ಭಾಳ ದಿನ ನಿಮ್ಮ ತಲೆಗೆ ಇರ್ಬೇಕಂದ್ರೆ ಇದು RBI. ಅರ್ಥ ಆಯ್ತಾ? ಈ ಕಡೆ ಇರ್ತಕ್ಕಂಥದ್ದು ಒಂದು ನಾನೇನು ತಗೋತಿದ್ದೀನಿ ಅಂದರೆ ಕಮರ್ಷಿಯಲ್ ಬ್ಯಾಂಕ್ ತಗೋತಾ ಇದ್ದೀನಿ, ಒಂದು ವಾಣಿಜ್ಯ ಬ್ಯಾಂಕ್. ಏನು ಹೇಳಿ, ಇದು ಒಂದು ವಾಣಿಜ್ಯ ಬ್ಯಾಂಕ್ಸ್ ಪರ್ಟಿಕ್ಯುಲರ್ಲಿ SBI ಅಲ್ವಾ. ಇಲ್ಲಿ ಏನಾಗುತ್ತಂದ್ರೆ ಬ್ಯಾಂಕ್ಗಳು RBI ನಿಂದ ಸಾಲ ತಗೋಬಹುದು, ತಗೋಬಹುದು. ಅರ್ಥ ಆಯ್ತಾ? ಬ್ಯಾಂಕ್ಗಳು ಏನು ಮಾಡ್ಬೋದು, RBI ನಿಂದ ಸಾಲ ತಗೋಬಹುದು. ಸೊ ಹಾಗಾದ್ರೆ ಸಾಲ ಯಾವ್ದು ತಗೊಳುತ್ತೆ? ಬ್ಯಾಂಕ್ ಏನು ಮಾಡುತ್ತೆ, ಸಾಲ ತೆಗೆದುಕೊಳ್ಳುತ್ತೆ. ಇನ್ನು ಬ್ಯಾಂಕ್ ಏನು ಮಾಡುತ್ತೆ, ಬಡ್ಡಿ ಕಟ್ಟುತ್ತೆ. ಬ್ಯಾಂಕು RBI ಇಂದ ಸಾಲ ತಗೊಂಡಾಗ ಬಡ್ಡಿ ಕಟ್ಟುತ್ತೆ ಬ್ಯಾಂಕ್. ಇದು ನಿಮಗೆ ಗೊತ್ತಿರಬೇಕು. ಸಾಲ ತೆಗೆದುಕೊಳ್ಳುವುದು. ಇನ್ನಿಲ್ಲಿ ಇದು ಏನಂದ್ರೆ ಬಡ್ಡಿ ಕಟ್ಟುವುದು. ಇನ್ನೂ ನಿಮ್ಮ ಕ್ಲಿಯರ್ ಅಲ್ಲಿ ಆಗೋ ಉದ್ದೇಶದಿಂದ ನಾನು ಹೇಳ್ತಾ ಇದ್ದೀನಿ. ಸಾಲ ಕೊಡುವರು ಯಾರು? ಸಾಲ ಕೊಡುವರು ಯಾರಂದ್ರೆ RBI. ಇನ್ನು ತದನಂತರದಲ್ಲಿ ಬಡ್ಡಿ ಕಟ್ಟುವರು ಯಾರು? ಬಡ್ಡಿ ಕಟ್ಟುವರು ಯಾರಂದ್ರೆ ವಾಣಿಜ್ಯ ಬ್ಯಾಂಕ್.
ಏನು ಹೇಳಿ, ವಾಣಿಜ್ಯ ಬ್ಯಾಂಕ್. ಇದಕ್ಕೆ ನಾವೇನು ಕರಿತೀವಿ, ಕಮರ್ಷಿಯಲ್ ಬ್ಯಾಂಕ್ ಅಂತ. ಪರ್ಟಿಕ್ಯುಲರ್ ಯಾವ್ದು ತೊಗೊಂಡೇನೋ ಎಕ್ಸಾಂಪಲು SBI ಅಂತ ತೊಗೊಂಡಿದ್ದೀವಿ. ಸೊ ಹಾಗಾದರೆ ಬ್ಯಾಂಕ್ಗಳು ಯಾವ ದರದಲ್ಲಿ, ಅರ್ಥ ಬ್ಯಾಂಕ್ಗಳು ಯಾವ ದರದಲ್ಲಿ ಅಂದರೆ ಒಂದು ರೇಟ್ ಇರಬೇಕಲ್ವಾ, 2%, 4%, 6% ಅಂತಕ್ಕಂಥದ್ದು. ಬ್ಯಾಂಕ್ಗಳು ಯಾವ ದರದಲ್ಲಿ ಬಡ್ಡಿ ಕಟ್ಟುತ್ತವೆ? ಆ ದರವನ್ನು ನಾವೇನು ಕರಿತೀವಿ, ರೆಪೋ ದರ ಅಂತ ಕರಿತೀವಿ. ರೆಪೋ ದರ ಎನ್ನುವರು. ಆಯ್ತಾ, ಇದು ಗೊತ್ತಿರಬೇಕು ನಿಮಗೆ. ಬ್ಯಾಂಕ್ಗಳು RBIನಿಂದ ತೆಗೆದುಕೊಂಡ ಸಾಲಕ್ಕೆ, ಬ್ಯಾಂಕ್ಗಳು RBIನಿಂದ ತೆಗೆದುಕೊಂಡ ಸಾಲಕ್ಕೆ ಯಾವ ದರದಲ್ಲಿ ಬಡ್ಡಿ ಕಟ್ಟುತ್ತವೆ, ಆ ಬಡ್ಡಿಯ ದರವನ್ನು ನಾವೇನು ಕರಿತೀವಿ, ರೆಪೋ ದರ ಅಂತ. ಅರ್ಥ ಆಯ್ತಾ, ರೆಪೋ ದರ ಅಂತ ಹೇಳ್ತೀವಿ. ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಫ್ಯಾಕ್ಟ್. ಇನ್ನು ರೆಪೋ ದರ, ಅರ್ಥ ರೆಪೋ ದರವು ಇದು ರೆಪೋ ದರವು ಏನಾಗಿರುತ್ತಂದರೆ ಒಂದು ಅಂದರೆ ಶಾರ್ಟ್ ಪೀರಿಯಡ್ ಆಫ್ ಟೈಮ್ ಅಂದರೆ ಏನಂತ ಹೇಳ್ತೀವಿ ಅಂದರೆ ನಾವು ಕನ್ನಡದಲ್ಲಿ ಅಲ್ಪಾವಧಿಯದಾಗಿರುತ್ತದೆ. ಇಟ್ ಈಸ್ ಶಾರ್ಟ್ ಪೀರಿಯಡ್ ಆಫ್ ಟೈಮ್ ಹೇಳ್ತೀವಿ ನಾವು. ರೆಪೋ ರೇಟ್ ಇಸ್ ಅ ಶಾರ್ಟ್ ಪೀರಿಯಡ್ ಆಫ್ ಟೈಮ್. ಇನ್ನು ನಾವು ಏನು ಹೇಳ್ಬೋದಂದರೆ, ಇದಕ್ಕೆ ನಾವು ಹೆಂಗೆ ಡಿಫೈನ್ ಮಾಡ್ಬೋದು ಇಂಗ್ಲೀಷ್ನಲ್ಲಿ, ದ ರೇಟ್ ಎಟ್ ವಿಚ್ ಕಮರ್ಷಿಯಲ್ ಬ್ಯಾಂಕ್ಸ್ takes loan from RBI. That rate is known as repo rate, but it is short period of time. This is very very important. I hope ನಿಮ್ಮೆಲ್ಲರಿಗೂ ಕ್ಲಿಯರ್ ಆಗಿದೆ ಅಂತ ನನಗೆ ಗೊತ್ತಿಲ್ಲ. ನಾನು ರೆಪೋ ದರ ಅಂದ್ರೆ ಏನು, ವಾಣಿಜ್ಯ ಬ್ಯಾಂಕ್ಗಳು RBIನಿಂದ ತೆಗೆದುಕೊಳ್ಳುವ ಅಲ್ಪಾವಧಿ ಸಾಲದ ಮೇಲಿನ ಬಡ್ಡಿಯ ದರವನ್ನು, ಅರ್ಥಾಯ್ತಾ ನಾನು ಹೇಳ್ತಾ ಇದ್ದೀನಿ, ಕಮರ್ಷಿಯಲ್ ಬ್ಯಾಂಕ್ಸ್ಗಳು RBIನಿಂದ ತೆಗೆದುಕೊಳ್ಳುವ ಅಲ್ಪಾವಧಿ ಸಾಲದ ಮೇಲಿನ ಬಡ್ಡಿಯ ದರವನ್ನು ನಾವು ರೆಪೋ ದರ ಅಂತ ಹೇಳ್ತೀವಿ. ನಾನು ಅದನ್ನು ಸಿಂಪ್ಲಿಫೈಡ್ ಲ್ಯಾಂಗ್ವೇಜಲ್ಲಿ ಹೇಳಿದ್ದೀನಿ. ಸಾಲ ಕೊಡುವರು RBI, ಬಡ್ಡಿ ಕಟ್ಟುವರು ವಾಣಿಜ್ಯ ಬ್ಯಾಂಕ್ಗಳು. ಆ ಬಡ್ಡಿ ಕಟ್ಟುವ ದರವನ್ನೇ ನಾವೇನು ಕರಿತೀವಿ, ರೆಪೋ ದರ ಅಂತ ನಾವು ಹೇಳ್ತೀವಿ. ಹಾಗಾದರೆ ಇಲ್ಲಿ ಪ್ರಶ್ನೆ ಬರುತ್ತೆ, ರೆಪೋ ದರದಿಂದ ಹಣದ ಒಂದು ನಿಯಂತ್ರಣ ಹೆಂಗೆ ಮಾಡುತ್ತೆ? ಹೌ ಮನಿ ಸಪ್ಲೈ ವಿಲ್ ಬಿ ಕಂಟ್ರೋಲ್ಡ್ ಯೂಸಿಂಗ್ ದಿ ರೆಪೋ ರೇಟ್ ಬೈ ದಿ RBI ರೆಪೋ ದರವನ್ನು ಬಳಸಿ ಹಣದುಬ್ಬರ ಅಥವಾ ಹಣದ ಒಂದು ಪ್ರಮಾಣವನ್ನು ಮಾರುಕಟ್ಟೆಯಲ್ಲಿ ಹೇಗೆ ನಿಯಂತ್ರಿಸುತ್ತದೆ ಅಂತ ಪ್ರಶ್ನೆಯನ್ನು ನಿಮ್ಮ ತಲೆಯಲ್ಲಿ ಕಾಡ್ತಾ ಇದೆ. ಅದನ್ನು ನಾನು ನಿಮಗೆ ಏನು ಮಾಡ್ತಾ ಇದ್ದೀನಿ, ಕ್ಲಿಯರಿಫೈ ಮಾಡ್ತಾ ಇದ್ದೀನಿ. ಅರ್ಥ ನೋಡಿ, ಕರೆಕ್ಟಾಗಿ ಅರ್ಥ ಮಾಡಿಸ್ಕೋಬೇಕು. ಇಲ್ಲಿ ಏನಂದರೆ, ನಾನು ನಿಮಗೆ ಒಂದು ಎಕ್ಸಾಂಪಲನ್ನು ತಗೋತೀನಿ. ಆಯ್ತಾ, ಎಕ್ಸಾಂಪಲ್ ಈ ಕಡೆ ಏನಂದರೆ, ನಾನು ರೆಪೋ ದರ ಒಂದು ಕೇಸ್ 2 ತಗೋತೀನಿ. ಕೇಸ್ 1 ಅರ್ಥ. ಕೇಸ್ 1ನಲ್ಲಿ ಏನಾಯ್ತಂದರೆ, RBI ಆಯ್ತಾ, RBI ಏನು ಮಾಡತ್ತಂದರೆ ಬ್ಯಾಂಕಿಗೆ ಸಾಲ ಕೊಡುತ್ತೆ. ಯಾವುದು? SBI ಏನು ಮಾಡ್ತು? ಬಡ್ಡಿ ಕಟ್ತಂತ ಹೇಳಿದ್ದೆ ನಾನು. ಇಲ್ಲಿ ಸಾಲ ಎಷ್ಟಂದರೆ RBI ಎಷ್ಟು ಸಾಲ ಕೊಡುತ್ತಂದರೆ ₹100 ಸಾಲ ಕೊಟ್ಟಿದೆ. ₹100 ಸಾಲ ಕೊಟ್ಟಿದೆ. SBI ಏನು ಮಾಡಿದೆ? ₹10 ಏನು ಮಾಡಿದೆ? ಬಡ್ಡಿ ಕಟ್ಟಿದೆ. ದಿಸ್ ಈಸ್ ಲೋನ್.
this is loan, this is interest. Interest that is 10%. 10%. ಹಾಗಾದರೆ ಈಗ ಎಸ್ ಬಿ ಐ ಹತ್ರ ಉಳಿದ ಹಣ ಆಯ್ತಾ, ಉಳಿದ ಹಣ ಎಷ್ಟು ಹೇಳ್ರಿ? ಲೋನ್ 100 ರೂಪಾಯಿ ತೊಗೊಂಡದ, 10 ರೂಪಾಯಿ ಬಡ್ಡಿ ಕಟ್ತಾ ಇದೆ. ಸೊ ಹಾಗಾದರೆ ಉಳಿದ ಹಣ ಎಷ್ಟು? ಉಳಿದ ಹಣ ಎಷ್ಟಂದರೆ 100ರಲ್ಲಿ 10 ರೂಪಾಯಿ ಹೋದರೆ ಎಷ್ಟು ಉಳಿತಂದರೆ 90 ರೂಪಾಯಿ ಉಳಿತು. ಅರ್ಥ ಆಯ್ತಾ? ಇದು ಫಸ್ಟ್ ಕೇಸು. ಇನ್ನು ಸೆಕೆಂಡ್ ಕೇಸು ಅರ್ಥ ಆಯ್ತಾ? ಆರ್ ಬಿ ಐ ಕೇಸ್ ನಂಬರ್ ಸೆಕೆಂಡ್. ಕೇಸ್ ಸೆಕೆಂಡ್, ಆರ್ ಬಿ ಐ ಏನು ಮಾಡುತ್ತಂದರೆ ಬ್ಯಾಂಕ್ಗಳಿಗೆ ಏನು ಮಾಡುತ್ತೆ, ಲೋನನ್ನು ಕೊಡ್ತು. ಎಸ್ ಬಿ ಐ ಗೊತ್ತಾ? ಎಸ್ ಬಿ ಐ ಎಷ್ಟು ಲೋನ್ ಕೊಟ್ಟಿದೆ? ಅದೇ 100 ರೂಪೀಸ್ ಕೊಟ್ಟಿದೆ. ಇನ್ನು ಇಂಟ್ರೆಸ್ಟ್ ಏನು ಮಾಡ್ತು? ಇನ್ಕ್ರೀಸ್ ಮಾಡ್ತು. ಇಂಟ್ರೆಸ್ಟ್ ಏನು ಮಾಡ್ತು? 20 ರೂಪಾಯಿ ಮಾಡ್ತು. ಇಂಟ್ರೆಸ್ಟ್ ಏನಾಯಿತು? ಇನ್ಕ್ರೀಸ್ ಆಯಿತು. ಎಷ್ಟಾಯಿತು? 20% ಆಯಿತು. ಸೊ 20% ಇನ್ಕ್ರೀಸ್ ಆದರೆ ಅರ್ಥ 20% ಇನ್ಕ್ರೀಸ್ ಆದರೆ ಎಸ್ ಬಿ ಐ ಹತ್ರ ಉಳಿದಿರ್ತಕ್ಕಂಥ ಹಣ ಎಷ್ಟು? ಅರ್ಥ ಈಗ ಎಷ್ಟು ಉಳಿತಂದರೆ 80 ರೂಪಾಯಿ ಉಳಿಯುತ್ತೆ. 80 ರೂಪಾಯಿ. ಹಾಗಾದರೆ ನಾನೇನು ತೊಗೋತಾ ಇದ್ದೇನೆ? ಎಸ್ ಬಿ ಐದನ್ನು ಬೇರೆ ಯಾವುದು ಇನ್ಕಮ್ ಇಲ್ಲ ಅಂತ ನಾನು ಎಕ್ಸಾಂಪಲ್ ಹೈಪೋಥೆಟಿಕಲಿ ತೊಗೋತಾ ಇದ್ದೀನಿ, ನಿಮ್ಗೆ ಅರ್ಥ ಆಗಲಿ ಅನ್ನೋ ಉದ್ದೇಶದಿಂದಾಗಿ. ಮತ್ತು 90 ರೂಪಾಯಿನೇ ಇರ್ತಾವೇನ್ರಿ ಸರ? ಬರೀ ಇಷ್ಟೇ ಬಿಸ್ನೆಸ್ ಇರುತ್ತೇನ್ರಿ? ಬೇರೆ ಬೇರೆ ಬಿಸ್ನೆಸ್ಗಳು ಇರ್ತಾವೆ. ಆ ಬಿಸ್ನೆಸ್ ಮೇಲೆ ಇದನ್ನು ಕೂಡ ಇಂಪ್ಯಾಕ್ಟ್ ಮಾಡುತ್ತೆ. ಅರ್ಥ ಆಯ್ತಾ? ಈಗ ಏನಾಗ್ತಂದರೆ 90 ರೂಪಾಯಿ ಉಳಿತು. ಈಗ ಏನಾಯ್ತದೆ? 80 ರೂಪಾಯಿ ಉಳಿತು. ಈಗ ಮಾರುಕಟ್ಟೆಲಿ ಇದು ಲೋನ್ ಎಷ್ಟು ಕೊಡ್ಬೋದು ಜನರಿಗೆ? ಲೋನ್ ಹೈಯೆಸ್ಟ್ 80 ರೂಪಾಯಿ ಕೊಡ್ಬೋದು ಜನಗಳಿಗೆ ಲೋನ್ ಎಷ್ಟು ಕೊಡ್ಬೋದು? ಹೈಯೆಸ್ಟ್ 80 ರೂಪಾಯಿ ಕೊಡ್ಬೋದು. ಜನಗಳಿಗೆ ಲೋನ್ 80 ರೂಪಾಯಿ ಹೈಯೆಸ್ಟ್ ಕೊಡ್ತಂದರೆ ಮಾರ್ಕೆಟಲ್ಲಿ ಮಾರುಕಟ್ಟೆಯಲ್ಲಿ ಎಷ್ಟು ಬಂತು? ಮಾರ್ಕೆಟಲ್ಲಿ ಎಷ್ಟಾಯಿತು? 80 ರೂಪಾಯಿ ಬಂತು. ಇದು ಜನಕ್ಕೆ ಆಯ್ತಾ, ಜನರಿಗೆ ಎಷ್ಟು ಲೋನ್ ಕೊಡ್ಬೋದು? 90 ರೂಪಾಯಿ ಕೊಡ್ಬೋದು. ಸಾರಿ ವೆಯ್ಟ್, ಜನಕ್ಕೆ ಹೈಯೆಸ್ಟ್ ಎಷ್ಟು? 90 ರೂಪಾಯಿ ಕೊಡ್ಬೋದು ಮಾತ್ರ ಅಲ್ವಾ? ಯಾಕಂದ್ರೆ ಉಳಿದಿದ್ದೆ 90 ರೂಪಾಯಿ. ಇನ್ನು ಹೆಚ್ಚಿಗೆ ಕೊಡೋಕ್ಕಾಗತ್ತಾ? ಹೆಚ್ಚಿಗೆ ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಲೋನ್ ಎಷ್ಟು ಕೊಡ್ಬೋದು ಜನಗಳಿಗೆ ಅಂದರೆ ಲೋನು 90 ರೂಪಾಯಿ ಕೊಡ್ಬೋದು. ಜನಗಳಿಗೆ ಲೋನ್ 90 ಕೊಡ್ತಂದರೆ ಮಾರ್ಕೆಟಲ್ಲಿ ಎಷ್ಟು ಉಳಿಯುತ್ತೆ? 90 ರೂಪಾಯಿನೇ ಬರುತ್ತೆ. ಮಾರ್ಕೆಟಲ್ಲಿ ಮನಿ ಏನಾಯಿತು? 90 ರೂಪಾಯಿ ಬಂತು. ಸೊ ಇಲ್ಲಿ ಮಾರುಕಟ್ಟೆಯಲ್ಲಿ 90 ರೂಪಾಯಿ. ಈಗ ಗಮನಿಸಬೇಕು, ಇಲ್ಲಿ ರೆಪೋ ದರ ಏನಾದಂಗಾಯಿತು? ಇಂಟ್ರೆಸ್ಟ್ ರೇಟ್ ಹೆಚ್ಚಿಗಾಯಿತು. ಸೊ ರೆಪೋ ದರ ಏನಾಯಿತು? ರೆಪೋ ರೇಟ್ ಏನಾಯಿತು? ಇನ್ಕ್ರೀಸ್ ಆಯಿತು. ಸೊ ರೆಪೋ ರೇಟ್ ಇನ್ಕ್ರೀಸ್ ಆದಮೇಲೆ ಮೊದಲು 90 ರೂಪಾಯಿ ಇತ್ತು ಮಾರ್ಕೆಟಲ್ಲಿ, ಈಗ ಮಾರ್ಕೆಟಲ್ಲಿ ಎಷ್ಟಾಯಿತು? 80 ರೂಪಾಯಿ ಉಳಿತು. ಸೊ ಮನಿ ಸಪ್ಲೈ ಏನಾಯಿತು? ಮನಿ ಸಪ್ಲೈ ಡಿಕ್ರೀಸ್ ಆಯಿತು. ಸೊ ಮಾರ್ಕೆಟಲ್ಲಿ ಮನಿ ಸಪ್ಲೈ ಡಿಕ್ರೀಸ್ ಆದ್ರೆ ನಾನು ಏನು ಹೇಳಿದೆ? ಇನ್ಫ್ಲೇಷನ್ ಏನಾಯಿತು? ಡಿಕ್ರೀಸ್ ಆಯಿತು. ಸೊ ಇನ್ಫ್ಲೇಷನ್ ಡಿಕ್ರೀಸ್ ಆದರೆ ಶಾರ್ಟ್ ಪೀರಿಯಡ್ ಆಫ್ ಟೈಮ್ವರೆಗೆ ನಮ್ಗೆ ಹೇಳಿದೆ ಎಕನಾಮಿಕ್ ಗ್ರೋತ್ ಏನಾಯಿತು? ಡಿಕ್ರೀಸ್ ಆಯಿತು. ದಿಸ್ ಈಸ್ ಥಂಬ್ ರೂಲ್. ದೆನ್ ನಾವೇನು ಹೇಳ್ಬೋದು ಅಂದರೆ ಇಫ್ ರೆಪೋ ರೇಟ್ ಇನ್ಕ್ರೀಸ್ ಆದರೆ ರೆಪೋ ರೇಟ್ ಇನ್ಕ್ರೀಸ್ ಆದರೆ ಇನ್ಫ್ಲೇಷನ್ ಏನಾಗುತ್ತೆ? ಇನ್ಫ್ಲೇಷನ್ ಡಿಕ್ರೀಸ್ ಆಗುತ್ತೆ. ಇನ್ಫ್ಲೇಷನ್ ಡಿಕ್ರೀಸ್ ಆದರೆ ಎಕನಾಮಿಕ್ ಗ್ರೋತ್ ಏನಾಗುತ್ತೆ? ಡಿಕ್ರೀಸ್ ಆಗುತ್ತೆ. ಸೊ ನಾವು ಹೇಳ್ಬೋದು ಏನಂದರೆ ರೆಪೋ ರೇಟ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದಿ ಇನ್ಫ್ಲೇಷನ್. ಅರ್ಥ ಆಯ್ತಾ? ಇನ್ನು ಕೆಲವೊಬ್ರು ಈ ಥರ ಪ್ರಶ್ನೆನ ಕೇಳ್ಬೋದು, ಸರ್ ನೀವೇನಂದರೆ ಇಲ್ಲಿ 90 to 80 ಇಟ್ ಮೀನ್ಸ್ ದ್ಯಾಟ್ 10% 20% ಆಯಿತು. 20% ಏನಂದರೆ ಇಲ್ಲಿ ರೆಪೋ ರೇಟ್ ಇನ್ಕ್ರೀಸ್ ಆದಾಗ ಏನಾಯಿತು? ಡಿಕ್ರೀಸ್ ಆದ ತೋರಿಸ್ರಿ. ಇಫ್ ಸಪೋಸ್ ರೆಪೋ ರೇಟ್ ಡಿಕ್ರೀಸ್ ಆಗಿದ್ರೆ ಏನಾಗ್ತಿತ್ತು? ರೆಪೋ ರೇಟಲ್ಲಿ 10% 20% ಇನ್ಕ್ರೀಸ್ ತೊಗೊಂಡಿದ್ದೆ ನಾನು. ರೆಪೋ ರೇಟ್ ಡಿಕ್ರೀಸ್ ಆಗಿದ್ರೆ ಏನಾಗ್ತಾ ಇತ್ತು? ಸೊ ನಾನು ಇದೆಲ್ಲ ಏನು ಮಾಡ್ತಾಯಿದ್ದೀನಿ, ಎಕ್ಸಾಂಪಲ್ ನೆಕ್ಸ್ಟ್ ತೊಗೋತಾ ಇದ್ದೀನಿ ನೋಡಿ. ಅದೇ ಕೇಸಲ್ಲಿ ಏನಾಗುತ್ತಂದರೆ ಈ ಒಂದು ಕಡೆ ಅಂದರೆ ಇಲ್ಲಿ ಆರ್ ಬಿ ಐ, ಅರ್ಥ ಆಯ್ತಾ? ಅದೇ ಕೇಸಲ್ಲಿ ಆರ್ ಬಿ ಐ, ಈ ಕಡೆ ಏನಂದರೆ ಸೆಬಿ, ಎಸ್ ಬಿ ಐ. ಇಲ್ಲಿ ಏನಾಯ್ತಂದರೆ 100 ರೂಪಾಯಿ ಸಾಲ ಕೊಟ್ಟಿತ್ತು. ಇನ್ನು ರಿವರ್ಸ್ ರೇಟ್ ಅಂದರೆ 10% ಬಡ್ಡಿ ಇತ್ತು.
10% ಇದಕ್ಕೆ ನಾವು ರೆಪೋ ಒಂದು ರೇಟ್ ಅಂತಲೇ ಹೇಳ್ಬೋದಾ. ರೆಪೋ ರೇಟು ಎಷ್ಟು 10%. ಸೊ ರೆಪೋ ರೇಟ್ 10% ಇದ್ದಾಕ್ರ ಬ್ಯಾಂಕ್ ಹತ್ರ ಉಳಿದಿದ್ದ ಹಣ ಎಷ್ಟು ಉಳಿಯುತ್ತೆ, 90 ರುಪೀಸ್ ಉಳಿಯುತ್ತೆ. ಯಾಕಂದರೆ 10% ಅಂದರೆ 10 ರುಪೀಸ್ ಏನಾಗ್ತದೆ ಆಲ್ರೆಡಿ ಆರ್ ಬಿ ಐಗೆ ಬಡ್ಡಿ ಕಟ್ಟಬೇಕಾಗತ್ತೆ. ಇದು 10 ಆಯಿತು, ಅರ್ಥ ಆಯ್ತಾ. ಇನ್ನು ತದನಂತರದಲ್ಲಿ ಈ ಸಪೋಸ್ ಆರ್ ಬಿ ಐ ಏನಾದರೂ ಮುಂದೆ 3 ತಿಂಗಳಾದಮೇಲೆ ಮಾನಿಟರಿ ಪಾಲಿಸಿ ಕಮಿಟಿ ಸಭೆ ಆದಮೇಲೆ ಏನು ಹೇಳ್ತಂದರೆ, ಈಗ ನಾನು ಏನು ಮಾಡ್ತಿದ್ದೀನಿ, ರೆಪೋ ರೇಟನ್ನು ಕಡಿಮೆ ಮಾಡ್ತೀನಿ ಅಂತ ಹೇಳ್ತದೆ. ಸೊ ರೆಪೋ ರೇಟನ್ನು ಕಡಿಮೆ ಮಾಡ್ತಂದರೆ ಇಲ್ಲಿ 100 ಇತ್ತು, 100 ಇದ್ದು ಏನಾಯ್ತು, ಇದು 5 ಆಗುತ್ತೆ, 5% ಆಯಿತು ರೆಪೋ ರೇಟ್ 5% ಆಯ್ತಂದರೆ ಈಗ ಎಸ್ ಬಿ ಐ ಹತ್ರ ಉಳಿದಿರ್ತಕ್ಕಂಥ ಹಣ ಎಷ್ಟು, ಎಸ್ ಬಿ ಐ ಹತ್ರ ಎಷ್ಟು ಉಳಿಯುತ್ತೆ, 95 ರೂಪಾಯಿ ಉಳಿಯುತ್ತೆ. ಸೊ ಮಾರುಕಟ್ಟೆಯಲ್ಲಿ ಹೈಯೆಸ್ಟ್ ಲೋನ್ ಎಷ್ಟು ಕೊಡ್ಬೋದು, ಇದು 95 ರೂಪಾಯಿ ಕೊಡ್ಬೋದು. ಸೊ ಲೋನು ಮಾರ್ಕೆಟಲ್ಲಿ ಅಮೌಂಟ್ ಎಷ್ಟಾಯಿತು, 95 ರೂಪಾಯಿ ಆಯಿತು. ಇಲ್ಲಿ ಮಾರ್ಕೆಟಲ್ಲಿ ಎಷ್ಟಾಯಿತು, 90 ರೂಪಾಯಿ ಆಯಿತು. ಸೊ ಇಟ್ ಮೀನ್ಸ್ ದ್ಯಾಟ್ ಮನಿ ಸಪ್ಲೈ ನೋಡಿ ಏನಾಯಿತು, ಮನಿ ಸಪ್ಲೈ ಏನಾಯಿತು, ಇನ್ಕ್ರೀಸ್ ಆಯಿತು. ಸೊ ಮನಿ ಸಪ್ಲೈ ಏನಾಯಿತು, ಇನ್ಕ್ರೀಸ್ ಆಯಿತು. ಇಲ್ಲಿ ನೋಡಿ ರೆಪೋ ರೇಟ್ ಏನು ಮಾಡಿದ್ರಿ, ಡಿಕ್ರೀಸ್ ಆಯಿತು. ರೆಪೋ ರೇಟ್ ಡಿಕ್ರೀಸ್ ಆಯಿತು. ರೆಪೋ ರೇಟ್ ಡಿಕ್ರೀಸ್ ಆದರೆ ಮನಿ ಸಪ್ಲೈ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಮನಿ ಸಪ್ಲೈ ಇನ್ಕ್ರೀಸ್ ಆದರೆ ಇನ್ಫ್ಲೇಷನ್ ಏನಾಗಬೇಕು, ನೇರ ಅನುಪಾತ. ಇನ್ಫ್ಲೇಷನ್ ಏನಾಯಿತು, ಇನ್ಕ್ರೀಸ್ ಆಯಿತು. ಇನ್ಫ್ಲೇಷನ್ ಇನ್ಕ್ರೀಸ್ ಆದರೆ ಎಕನಾಮಿಕ್ ಗ್ರೋತ್ ಏನಾಗಬೇಕು, ಶಾರ್ಟ್ ಪೀರಿಯಡ್ ಆಫ್ ಟೈಮ್ ಎಕನಾಮಿಕ್ ಗ್ರೋತ್ ಏನಾಗಬೇಕು, ಇದನ್ನು ಕೂಡ ಇನ್ಕ್ರೀಸ್ ಆಗಬೇಕು. ಸೊ ಹಾಗಾದರೆ ರಿಲೇಷನ್ ಮಾಡಿ, ರೆಪೋ ರೇಟ್ ಡಿಕ್ರೀಸ್ ಆದರೆ ಇನ್ಫ್ಲೇಷನ್ ಏನಾಗಿದೆ, ಇನ್ಕ್ರೀಸ್ ಆಗಿದೆನೋ ಇಲ್ಲವೋ. ಸೊ ಅದಕ್ಕೆ ರೆಪೋ ರೇಟ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದಿ, ಯಾಕಂದರೆ ನಾವು ಹಣದುಬ್ಬರ ಅಂತ ನಾವು ಹೇಳ್ತೀವಿ. ಇದು ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಬೇಕು. ಆಮೇಲೆ ಇನ್ನೊಂದು ಏನಂದರೆ, ಈ ಥರ ನೀವು ಥಿಂಕ್ ಮಾಡ್ಬೋದು. ಥಿಂಕ್ ಯಾವ ಥರ ಅಂದರೆ, ಮೊದಲು ಏನಾಗ್ತಾಯಿತ್ತಂದರೆ 10% ಬಡ್ಡಿ ಇತ್ತು. 10% ಬಡ್ಡಿ ಇದ್ದ ಬಳಕ ಆ ಎಸ್ ಬಿ ಐ ಏನು ಮಾಡುತ್ತಂದರೆ ಜನರಿಗೆ ಹೈ ರೇಟ್ ಇಂಟ್ರೆಸ್ಟನ್ನು ಚಾರ್ಜ್ ಮಾಡುತ್ತೆ. ಈಗ ಆರ್ ಬಿ ಐ ಹತ್ರ ಏನು ಮಾಡಿದ್ರೆ 10% ಬಡ್ಡಿಯನ್ನು ವಿಧಿಸ್ತಾ ಇದೆ, ಅಂದರೆ 10% ಬಡ್ಡಿ ಹಾಕ್ತಾ ಇದೆ ಬ್ಯಾಂಕಿಗೆ, ಅದು ಎಸ್ ಬಿ ಐ. ಎಸ್ ಬಿ ಐ ಏನು ಮಾಡುತ್ತೆ, ಜನಗಳಿಗೆ 10% ಏನು ಮಾಡುತ್ತೆ, ಬಡ್ಡಿ ಹಾಕುತ್ತೆ. 10% ಬಡ್ಡಿ ಹಾಕಿದಾಗ ಅವಾಗ ಏನು ಮಾಡುತ್ತೆ, ಜನಗಳು ಲೋನನ್ನು ತೊಗೋತಾ ಇದ್ರು. ಎಷ್ಟಂದರೆ 90 ರೂಪಾಯಿ, ಅಂದರೆ ಲೋನ್ ತೊಗೊಳ್ಳೋ ಪ್ರಮಾಣ ಎಷ್ಟಾಯಿತು, ಕಡಿಮೆ ಆಗುತ್ತೆ. ಅಂದರೆ 10% ಇದೆ, ಲೋನ್ ತೊಗೊಳ್ಳೋ ಪ್ರಮಾಣ ಕಡಿಮೆ ಆಯ್ತಂದರೆ ಮಾರ್ಕೆಟದಲ್ಲಿ ಮನಿ ಏನಾಗುತ್ತೆ, ಕಡಿಮೆ ಆಗುತ್ತೆ. ಮಾರ್ಕೆಟದಲ್ಲಿ ಮನಿ ಈ ಕೇಸ್ದಲ್ಲಿ ಇಲ್ಲಿ ನೋಡಿ, ಸಪೋಸ್ ಆರ್ ಬಿ ಐ ಏನು ಮಾಡ್ತು, ಈಗ 10% ಇದನ್ನು 5% ಮಾಡ್ತು. 5% ಅಂದರೆ ಎಸ್ ಬಿ ಐಗೆ ಚೀಪ್ ರೇಟಲ್ಲಿ ಏನು ಸಿಗ್ತಾ ಇದೆ, ಇಂಟ್ರೆಸ್ಟಲ್ಲಿ ಇದು ಸಿಗ್ತಾ ಇದೆ, ಮನಿ ಸಿಗ್ತಾ ಇದೆ. ಎಸ್ ಬಿ ಐನೂ ಕೂಡ ಚೀಪ್ ರೇಟಲ್ಲಿ ಏನು ಮಾಡುತ್ತೆ ಅಂದರೆ ಮನಿ ಇದು ಕೊಡುತ್ತೆ, ಏನು ಕೊಡುತ್ತೆ, ಹಣವನ್ನು ಕೊಡುತ್ತೆ. ಚೀಪ್ ರೇಟಲ್ಲಿ ಹಣವನ್ನು ಕೊಡ್ತಂದರೆ ಜನಗಳಿಗೆ ಏನಾಗುತ್ತಂದರೆ, ಅವಾಗ ಮಾರ್ಕೆಟಲ್ಲಿ ಜನ ಏನು ಮಾಡ್ತಾರೆ, ಬ್ಯಾಂಕಿಂದ ಜಾಸ್ತಿ ಲೋನ್ ತೊಗೋತಾರೆ. ಜಾಸ್ತಿ ಲೋನ್ ತೊಗೊಂಡ್ರೆ ಮಾರ್ಕೆಟಲ್ಲಿ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ನಿಮಗೆ ಇನ್ನೊಂದು ಸ್ಲೈಡಲ್ಲಿ ನಾನು ಹೇಳ್ತೀನಿ, ಕನ್ಫ್ಯೂಸ್ ಆಗ್ತಾ ಇದ್ರೆ ನೋಡಿ. ಇಲ್ಲಿ ಏನಾಗುತ್ತಂದರೆ ರೆಪೋ ರೇಟು, ಅರ್ಥ ಆಯ್ತಾ, ರೆಪೋ ರೇಟು ಏನಿತ್ತಂದರೆ 5% ಇತ್ತು. 5% ಇತ್ತಂದರೆ ಬ್ಯಾಂಕ್ಗಳು ಎಸ್ ಬಿ ಐ ಏನು ಮಾಡಬೇಕಾಗತ್ತೆ, 5% ಕಟ್ಟಬೇಕಾಗತ್ತೆ. ಸೊ 5% ಕಟ್ತಿತ್ತಂದರೆ ಅದೇನು ಮಾಡುತ್ತೆ ಅಂದರೆ, ಫಸ್ಟಿಗೆ ಕಡಿಮೆ ಇದೆ, ಅದೇನು ಮಾಡುತ್ತೆ ಅಂದರೆ ಹೆಚ್ಚಿಗೆ ಕಡಿಮೆ ಬಡ್ಡಿ ಇದೆ ಅಂತ ಜನ ಏನು ಮಾಡ್ತಂದ್ರೆ ಗೃಹ ಸಾಲ ಆಗಿರ್ಬೋದು, ಅದರ್ ಲೋನ್ಸ್ಗಳು ಏನೇ ಲೋನ್ ಇರಿಸಿದ್ರು ಕೂಡ ಏನಾಗುತ್ತೆ, ಪ್ರಮಾಣಗಳು ಜನರು, ಯಾಕಂದರೆ ಎಸ್ ಬಿ ಐಯಿಂದ ಒಂದು ದುಡ್ಡು ತೊಗೊಳ್ಳೋ ಪ್ರಮಾಣ ಹೆಚ್ಚಿಗೆ ಆಗುತ್ತೆ, ಯಾಕಂದರೆ ಇಂಟ್ರೆಸ್ಟ್ ಕಡಿಮೆ ಇದೆ. ಇಫ್ ಸಪೋಸ್ ಏನಾದರೂ ರೆಪೋ ರೇಟ್, ಅರ್ಥ ಆಯ್ತಾ, ರೆಪೋ ರೇಟ್ ಏನಾದರೂ 5% 10% ಆಯ್ತಂದರೆ 10% ಆಯ್ತಂದರೆ ಎಸ್ ಬಿ ಐಗೂ ಕೂಡ ಏನಂದರೆ, ಎಸ್ ಬಿ ಐಗೂ ಕೂಡ ಕಾಸ್ಟ್ಲಿ ಆಯಿತು ಲೋನು, ಅರ್ಥ ಕಾಸ್ಟ್ಲಿ ಆಯಿತು. ಆವಾಗ ಜನಗಳಿಗೆ ಕೊಡುವ ಲೋನ್ಸು ಕೂಡ ಏನಾಯಿತು, ಕಾಸ್ಟ್ಲಿ ಆಯಿತು. ಜನಗಳಿಗೆ ಲೋನ್ ಕೊಡುವ ಕಾಸ್ಟ್ಲಿ ಆಯ್ತು, ಜನ ತೊಗೊಳ್ಳೋ ಪ್ರಮಾಣ, ಲೋನ್ ತೊಗೊಳ್ಳೋ ಪ್ರಮಾಣ ಏನಾಯಿತು, ಕಡಿಮೆ ಆಯಿತು. ಲೋನ್ ತೊಗೊಳ್ಳೋ ಪ್ರಮಾಣ ಕಡಿಮೆ ಆಯ್ತಂದ್ರೆ ಮಾರ್ಕೆಟಲ್ಲಿ ಮನಿ ಏನಾಯಿತು, ಕಡಿಮೆ ಆಯಿತು. ಮಾರ್ಕೆಟಲ್ಲಿ ಮನಿ ಕಡಿಮೆ ಆದರೆ ಇನ್ಫ್ಲೇಷನ್ ಏನಾಯಿತು, ಕಡಿಮೆ ಆಯಿತು. ಸೊ ಇದೇನಾಗಿದೆ, ರೆಪೋ ರೇಟ್ ಇನ್ಕ್ರೀಸ್ ಆಗಿದೆ. ರೆಪೋ ರೇಟ್ ಇನ್ಕ್ರೀಸ್ ಆದಾಗ ಇಲ್ಲೇನಾಗಿದೆ, ಮನಿ ಸಪ್ಲೈ ಡಿಕ್ರೀಸ್ ಆಗಿದೆ. ಮನಿ ಸಪ್ಲೈ ಡಿಕ್ರೀಸ್ ಆಗಿದ್ರೆ ಇನ್ಫ್ಲೇಷನ್ನು ಕೂಡ ಏನಾಗಿದೆ, ಡಿಕ್ರೀಸ್ ಆಗಿದೆ. ಈ ಥರ ಆದರೂ ನೀವು ಅರ್ಥ ಮಾಡ್ಕೋಬೋದು. ಅರ್ಥ ಎನಿಥಿಂಗ್ ಯಾವ ಥರ ಆದರೂ ಒಂದೇ, ನಾನು ನಿಮಗೆ ಸಿಂಪ್ಲಿಫೈ ಲ್ಯಾಂಗ್ವೇಜಲ್ಲಿ ಹೇಳಿದ್ದೀನಿ, ಅರ್ಥ ಆಯ್ತಾ. ರೆಪೋ ರೇಟ್ ಇನ್ಕ್ರೀಸ್ ಆದರೆ ಏನಾಗುತ್ತಂದರೆ, ಚೀಪ್ಲಿ ಒಂದು ಬ್ಯಾಂಕ್ಗಳಿಗೆ ಚೀಪ್ ರೇಟಲ್ಲಿ ಹಣ ಸಿಕ್ಕರೆ ಅವುಗಳು ಕೂಡ ಚೀಪ್ ರೇಟಲ್ಲಿ ಜನಗಳಿಗೆ ಹಣವನ್ನು ಕೊಡ್ತಾವೆ. ಚೀಪ್ ರೇಟಲ್ಲಿ ಜನಗಳಿಗೆ ಹಣ ಕೊಟ್ಟಂದರೆ ಮಾರ್ಕೆಟಲ್ಲಿ ಮನಿ ಏನಾಗುತ್ತೆ, ಹೆಚ್ಚಾಗುತ್ತೆ. ಮಾರ್ಕೆಟಲ್ಲಿ ಮನಿ ಹೆಚ್ಚಾಯ್ತಂದರೆ ಪರ್ಚೇಸಿಂಗ್ ಪವರ್ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಪರ್ಚೇಸಿಂಗ್ ಪವರ್ ಇನ್ಕ್ರೀಸ್ ಆದರೆ ಏನಾಗುತ್ತೆ, ಅಲ್ಲಿ ಇನ್ಫ್ಲೇಷನ್ ಆಗುತ್ತೆ. ಇನ್ಫ್ಲೇಷನ್ ಆದರೂ ಕೂಡ ಪರ್ಚೇಸಿಂಗ್ ಪವರ್ ಹೆಚ್ಚಾದಾಗ ಏನಾಗುತ್ತೆ, ಗೂಡ್ಸ್ ಆ್ಯಂಡ್ ಸರ್ವಿಸ್ ಪ್ರೊಡಕ್ಷನ್ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಇನ್ಕ್ರೀಸ್ ಆಟೋಮೆಟಿಕಲಿ ಎಕನಾಮಿಕ್ ಗ್ರೋತ್ ಆಗುತ್ತೆ.
ಇಫ್ ಸಪೋಸ್ ರೆಪೋ ರೇಟನ್ನು ಇನ್ಕ್ರೀಸ್ ಮಾಡಿದ್ರು ಬ್ಯಾಂಕ್ಗಳಿಗೆ ಸಿಗ್ತಕ್ಕಂಥ ಲೋನ್ಗಳು ಕಾಸ್ಟ್ಲಿ ಆದರೆ ಜನಗಳು ಸಿಗ್ತಕ್ಕಂಥ ಲೋನು ಕೂಡ ಕಾಸ್ಟ್ಲಿ ಆಗುತ್ತೆ. ಲೋನ್ ಕಾಸ್ಟ್ ಇದ್ರೆ ಜನಗಳು ಲೋನ್ ತೊಗೊಳ್ಳಲ್ಲ. ಲೋನ್ ತೊಗೊಳ್ಳಂದ್ರೆ ಏನಾಯ್ತು ಅಂದರೆ ಮಾರ್ಕೆಟಲ್ಲಿ ಏನಾಗುತ್ತೆ, ಮನಿ ಕಡಿಮೆ ಆಗುತ್ತೆ. ಮನಿ ಕಡಿಮೆ ಆಯಿತು, ಇನ್ಫ್ಲೇಷನ್ ಕೂಡ ಕಡಿಮೆ ಆಗುತ್ತೆ. ದಿಸ್ ಈಸ್ ಅ ರೆಪೋ ರೇಟ್. ಅರ್ಥ ಆಯ್ತಾ? ಇನ್ನು ತದನಂತರದಲ್ಲಿ ಇನ್ನೊಂದು ಯಾವುದು ಬರುತ್ತಂದರೆ ನಿಮಗೆ ರಿವರ್ಸ್ ರೆಪೋ ರೇಟ್ ಅಂತ ಬರುತ್ತೆ. ರಿವರ್ಸ್ ರೆಪೋ ರೇಟ್. ರಿವರ್ಸ್ ರೆಪೋ ರೇಟ್ ನೋಡಿ, ನಾನು ಆಗಳ ಸೇಮ್ ನಿಮಗೆ ಡಯಾಗ್ರಾಮನ್ನು ತೊಗೋತೀನಿ. ರಿವರ್ಸ್ ರೆಪೋ ರೇಟು, ರಿವರ್ಸ್ ರೆಪೋ ರೇಟ್ ಇದು ಯಾವುದಂದರೆ ಆರ್ ಬಿ ಐ ಅಂತ. ದಿಸ್ ಈಸ್ ಆರ್ ಬಿ ಐ. ದೆನ್ ಇದು ಈ ಕಡೆ ಇರ್ತಕ್ಕಂಥದ್ದು ಯಾವುದಂದರೆ ಇದು ಒಂದು ಬ್ಯಾಂಕು, ವಾಣಿಜ್ಯ ಬ್ಯಾಂಕು, ದಟ್ ಈಸ್ ಎಸ್ ಬಿ ಐ ಅಂತ ತಗೋತೀನಿ. ಎಸ್ ಬಿ ಐ. ಇಲ್ಲಿ ಸಾಲ ಕೊಡೋರು ಯಾರು, ಇನ್ನು ಬಡ್ಡಿ ಕಟ್ಟೋರು ಯಾರು ಅಂತಕ್ಕಂಥದ್ದು ಪ್ರಶ್ನೆ. ಇಲ್ಲಿ ಏನಾಗುತ್ತಂದ್ರೆ ಆರ್ ಬಿ ಐ ಬ್ಯಾಂಕ್ಗಳಿಂದ ಸಾಲ ತಗೊಳತ್ತೆ. ಸಾಲ ಕೊಡುವರು, ಇದು ಇದು ಬಡ್ಡಿ ಕಟ್ಟುವರು. ಅರ್ಥ ಆಯ್ತಾ? ಇಲ್ಲಿ ಏನಾಗುತ್ತಂದ್ರೆ ಸಾಲ ಕೊಡುವರು ಯಾರು ಇರ್ತಾರೆ, ಇಲ್ಲಿ ಸಾಲ ಕೊಡುವರು ಯಾರು ಕೊಡ್ತಾರ? ವಾಣಿಜ್ಯ ಬ್ಯಾಂಕ್ ಕೊಡುತ್ತೆ. ಅರ್ಥ ಆಯ್ತಾ? ವಾಣಿಜ್ಯ ಬ್ಯಾಂಕ್ ಎಸ್ ಬಿ ಐ. ಇನ್ನು ಬಡ್ಡಿ ಕಟ್ಟೋರು ಯಾರು? ಬಡ್ಡಿ ಕಟ್ಟುವರು ಯಾರಂದ್ರೆ ಆರ್ ಬಿ ಐ. ಏನ್ ಮಾಡುತ್ತೆ? ಬಡ್ಡಿ ಕಟ್ಟತ್ತೆ. ಸೊ ಯಾವ ದರದಲ್ಲಿ ಆರ್ ಬಿ ಐಯು ಬ್ಯಾಂಕುಗಳಿಂದ ತೆಗೆದುಕೊಂಡ ಸಾಲಕ್ಕೆ ಬಡ್ಡಿ ಕಟ್ಟುತ್ತದೆ, ಆ ದರವನ್ನ ನಾವು ರಿವರ್ಸ್ ರೆಪೋ ದರ ಎನ್ನುವರು. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಅರ್ಥ ಆಯ್ತಾ? ಇಲ್ಲಿ ಸಾಲ ಕೊಡುವರು, ಸಾಲ ತೆಗೆದುಕೊಳ್ಳುವರು ಯಾರು ಅಂತಕ್ಕಂಥ ನಿಮಗೆ ಕ್ಲಿಯರ್ ಆಗಿರಬೇಕು. ಈ ರೆಪೋ ರೇಟದ ರಿವರ್ಸ್ ಅಂದರೆ ಉಲ್ಟಾ ಕೇಸು. ಒಂದು ಕಲ್ತ್ರೆ ಇನ್ನೊಂದು ಕಲ್ತ ಹಾಗೆ. ಹಾಗಾದರೆ ರಿವರ್ಸ್ ರೆಪೋ ರೇಟ್ ಇನ್ಕ್ರೀಸು ಡಿಕ್ರೀಸ್ ಮಾಡೋದ್ರ ಮುಖಾಂತರ ಯಾವ ಥರ ಮನಿ ಸಪ್ಲೈನ ಕಂಟ್ರೋಲ್ ಮಾಡ್ಬೋದು ಅಂತಕ್ಕಂಥ ಪ್ರಶ್ನೆ. ಅದರ ಬಗ್ಗೆನೂ ಕೂಡ ನಾವು ಈಗೇನು ಮಾಡೋಣ, ನೋಡೋಣ. ನಾನಿಲ್ಲಿ ಏನು ತೊಗೋತೀನಿ ಅಂದರೆ 3 ಪ್ಲೇಯರನ್ನು ತೊಗೋತೀನಿ. ಆವಾಗಲೂ ಕೂಡ 3 ಪ್ಲೇಯರ್ ನಾನು ಹೇಳಿದೆ ನಿಮಗೆ. ಅಂದರೆ ಒಂದು ಪಬ್ಲಿಕ್ಕು, ಒಂದು ಆರ್ ಬಿ ಐ, ಒಂದು ಬ್ಯಾಂಕ್. ಅರ್ಥ ಇಲ್ಲಿ ಏನಂದರೆ ಆರ್ ಬಿ ಐ, ಇದು ಆರ್ ಬಿ ಐ. ಅರ್ಥ ಆಯ್ತಾ? ಇಲ್ಲಿರ್ತಕ್ಕಂಥದ್ದು ಬ್ಯಾಂಕ್ ಅಂದರೆ ಎಸ್ ಬಿ ಐ. ಇಲ್ಲಿರ್ತಕ್ಕಂಥದ್ದು ಪಬ್ಲಿಕ್ ಇನ್ ದ ಸೆನ್ಸ್ ದಟ್ ಮಾರುಕಟ್ಟೆ. ಈಗ ಕೇಸ್ 1 ಅಲ್ಲಿ ಏನಂದ್ರೆ ಆರ್ ಬಿ ಐ ಏನು ಮಾಡತ್ತಂದ್ರೆ ಆರ್ ಬಿ ಐ ಏನು ಮಾಡುತ್ತೆ? ಸಾಲ ತಗೊಳತ್ತೆ. ಎದರಿಂದ? ಬ್ಯಾಂಕಿಂದ. ಆರ್ ಬಿ ಐ ಏನು ಮಾಡುತ್ತೆ? ಸಾಲ ತಗೊಳತ್ತೆ. ಬಡ್ಡಿ ಯಾವುದು ಕಟ್ಟುತ್ತೆ? ಆರ್ ಬಿ ಐ ಕಟ್ಟುತ್ತೆ. 100 ರೂಪಾಯಿ ತಗೋತು ಆರ್ ಬಿ ಐ ಸಾಲ, 100 ರೂಪಾಯಿ ತಗೋತು, 10 ರೂಪೀಸ್ ಬಡ್ಡಿ ಕಟ್ತು. 10 ರೂಪೀಸ್ ಬಡ್ಡಿ ಕಟ್ಟಿದಾಗ ಬ್ಯಾಂಕಿಗೆ ಎಷ್ಟು ಉಳಿತಂದರೆ ಬ್ಯಾಂಕ್ ಹತ್ರ 90 ರೂಪಾಯಿ ಉಳಿತು. ದಿಸ್ ಇಸ್ ದ ಫಸ್ಟ್ ಕೇಸ್. ಇನ್ನು ನೆಕ್ಸ್ಟ್ ಕೇಸಲ್ಲಿ ಏನಾಗುತ್ತಂದರೆ, ಹಾಗಾದರೆ 90 ರೂಪಾಯಿ ಉಳಿತಂದರೆ ಮಾರ್ಕೆಟಲ್ಲಿ ಜನರು ಏನು ಮಾಡೋದು ಅಂದರೆ ಮಾರುಕಟ್ಟೆಯಲ್ಲಿ ಜನಕ್ಕೆ ಅಂದರೆ ಬ್ಯಾಂಕ್ ಹತ್ರ ಅಮೌಂಟ್ ಎಷ್ಟು ಉಳಿತು? 90 ರೂಪಾಯಿ ಉಳಿತು. ಹಾಗಾದರೆ ಮಾರ್ಕೆಟಲ್ಲಿ ಅಮೌಂಟ್ ಎಷ್ಟು ಉಳಿತು? 90 ರೂಪಾಯಿ ಉಳಿತು ಅಂತಲೇ ನಾವು ಹೇಳ್ಬೋದು. ಹಾಗೆ ಅಷ್ಟು ಲೋನನ್ನು ಆರ್ ಬಿ ಐ ಬ್ಯಾಂಕ್ ಕೊಡುತ್ತೆ. ಇಫ್ ಸಪೋಸ್ ಏನಾದರೂ ಸೆಕೆಂಡ್ ಕೇಸ್ ನಂಬರ್ ಸೆಕೆಂಡಲ್ಲಿ ಏನು ಹೇಳ್ತಂದರೆ, ಮುಂದಿನ ದಿನಮಾನಗಳಲ್ಲಿ ಈ ಒಂದು ಬ್ಯಾಂಕ್ ಅಲ್ಲತ್ತು, ವಾಣಿಜ್ಯ ಬ್ಯಾಂಕ್ ಅಲ್ಲತ್ತು, ನಿನ್ನ ಬಳಿ ನಾನು ಆರ್ ಬಿ ಐ ಹತ್ರ ನಿನ್ನ ಬಳಿ ಯಾಕೆ ದುಡ್ಡು ಇಡಲಪ್ಪ, ನಿನ್ನ ಬಳಿ ದುಡ್ಡು ಹಿಡಿದ್ರಿಂದ ಬರೀ ನನಗೆ 10% ಲೋನ್ ಸಿಗ್ಲತ್ತದ, ನಾನೇನು ಮಾಡ್ತೀನಿ? ಪಬ್ಲಿಕ್ಕಿಗೆ ರೊಕ್ಕ ಕೊಡ್ತೀನಿ ಅಂತ ಅಂತು.
ನಾನೇನು ಮಾಡ್ತೀನಿ, ಪಬ್ಲಿಕ್ಗೆ ದುಡ್ಡು ಕೊಡ್ತೀನಿ. ಪಬ್ಲಿಕ್ಗೆ ದುಡ್ಡು ಕೊಡೋದ್ರಿಂದ ನನಗೆ 10% ನೀ ಕೊಡ್ತಾ ಇದ್ದೀನಿ, ನಾನು 20% ಪಬ್ಲಿಕ್ ಕೊಡ್ತೀನಿ ಅಂತ ಹೇಳುತ್ತೆ. ಅವಾಗ ಆರ್ ಬಿ ಐ ಏನಂತು, ಅರ್ಧೈತಾ ನೀ ಪಬ್ಲಿಕ್ಕಿಗೆ 25% ಕೊಡಬೇಡ. ಸೆಕೆಂಡ್ ಕೇಸಲ್ಲಿ ಅರ್ಧೈತಾ ಕೇಸ್ ನಂಬರ್ ಸೆಕೆಂಡಲ್ಲಿ ಏನಾಯ್ತಂದರೆ ಆರ್ ಬಿ ಐ ರಿವರ್ಸ್ ರೆಪೋ ರೇಟ ಇನ್ಕ್ರೀಸ್ ಮಾಡ್ತು. ನೀ 25% ಏನು ಜನಕ್ಕೆ ಕೊಡ್ತೀನಿ ನೋಡಿ, ನಾನು ನಿನಗೆ 30% ಕೊಡ್ತೀನಿ ಅಂತ ಹೇಳುತ್ತೆ. 30% ರೇಟ್ ಕೊಡ್ತೀನಿ ಅಂದ ತಕ್ಷಣ ಏನಾಯಿತು, ಬ್ಯಾಂಕ್ ಏನು ಮಾಡ್ತು, ಪಬ್ಲಿಕ್ಕಿಗೆ ರೊಕ್ಕನೇ ಕೊಡಲಿಲ್ಲ. ಪಬ್ಲಿಕ್ಕಿಗೆ ರೊಕ್ಕ ಕೊಡಲಿಲ್ಲ ಅಂದರೆ ಆರ್ ಬಿ ಐ ಏನಾಯ್ತು, ಆರ್ ಬಿ ಐ ಹತ್ರನೇ ಹೋಯ್ತು ಅಮೌಂಟು, ಆರ್ ಬಿ ಐ ಹತ್ರ. ಸೆಕೆಂಡ್ ಕೇಸಲ್ಲಿ ಏನಾಯ್ತು ಅಂದರೆ ಇಲ್ಲಿ 30% ಆಯ್ತಂದರೆ ಬ್ಯಾಂಕ್ ಹತ್ರ ಎಷ್ಟು ಉಳಿತು, 70 ರೂಪೀಸ್ ಉಳಿತು. 70 ರೂಪೀಸ್ ಹಾಗಾದ್ರೆ ಮಾರ್ಕೆಟಲ್ಲಿ ಏನಾಯಿತು, 70 ರೂಪೀಸ್ ಆಯಿತು. ಫಸ್ಟ್ ಕೇಸಲ್ಲಿ 90 ರೂಪೀಯಿಂದ ಏನಾಯಿತು, 70 ರೂಪೀಗೆ ಬಂತು. ಇಟ್ ಮೀನ್ಸ್ ದ್ಯಾಟ್ ಏನಾಯ್ತಂದರೆ ಮನಿ ಸಪ್ಲೈಯಿಂದ ಮನಿ ಸಪ್ಲೈ ಡಿಕ್ರೀಸ್ ಆಯಿತು. ಇಲ್ಲಿ ರಿವರ್ಸ್ ರೆಪೋ ರೇಟ್ ಏನಾಯಿತು, 10% ಇತ್ತು, 10% ಏನಾಯಿತು, 30% ಆಗಿದೆ. ಸೊ ಹಾಗಾದರೆ ರಿವರ್ಸ್ ರೆಪೋ ರೇಟ್ ಏನಾಯಿತು, ರಿವರ್ಸ್ ರೆಪೋ ರೇಟು ಇನ್ಕ್ರೀಸ್ ಆಯಿತು. ರಿವರ್ಸ್ ರೆಪೋ ರೇಟ್ ಇನ್ಕ್ರೀಸ್ ಆದರೆ ಮನಿ ಸಪ್ಲೈ ಏನಾಗಿದೆ, ಮನಿ ಸಪ್ಲೈ ಡಿಕ್ರೀಸ್ ಆಗಿದೆ. ಮನಿ ಸಪ್ಲೈ ಡಿಕ್ರೀಸ್ ಆದರೆ ಇನ್ಫ್ಲೇಷನ್ ಏನಾಯಿತು, ಇನ್ಫ್ಲೇಷನ್ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ಇನ್ಫ್ಲೇಷನ್ ಡಿಕ್ರೀಸ್ ಆದರೆ ಎಕನಾಮಿಕ್ ಗ್ರೋತ್ ಏನಾಗುತ್ತೆ, ಎಕನಾಮಿಕ್ ಗ್ರೋತು ಡಿಕ್ರೀಸ್ ಆಗುತ್ತೆ. ಸೊ ಸಿಮಿಲರ್ಲಿ ಇದನ್ನು ಕೂಡ ಇಫ್ ರಿವರ್ಸ್ ರೆಪೋ ರೇಟ್ ಆಯ್ತಾ, ಇಫ್ ರಿವರ್ಸ್ ರೆಪೋ ರೇಟ್ increases, money supply decreases, inflation decreases. ಅಂದರೆ ರಿವರ್ಸ್ ರೆಪೋ ದರವು ಹಣದುಬ್ಬರಕ್ಕೆ ವಿಲೋಮ ಅನುಪಾತದಲ್ಲಿರುತ್ತದೆ. ವಿಲೋಮ ಅನುಪಾತದಲ್ಲಿ ಅಂದರೆ ರಿವರ್ಸ್ ರೆಪೋ ರೇಟ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದಿ ಹಣದುಬ್ಬರ. ಇದು ಗೊತ್ತಿರಬೇಕು. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಇನ್ನು ನೆಕ್ಸ್ಟ್ ಇನ್ನೊಂದು ಆವಾಗಲೇ ನಾನು ಹೇಳಿದೆ, ರೆಪೋ ರೇಟ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದಿ ಹಣದುಬ್ಬರ. ಆವಾಗಲೇ ಎಲ್ಲ ಹೇಳಿದ್ದೀನಿ ನಾನು, ಎರಡು ಇದನ್ನು ಹೆಂಗೆ ರಿಲೇಷನ್ ಅಂತ. ಇಷ್ಟು ಮಾಹಿತಿ ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಬೇಕು. ಐ ಹೋಪ್ ನಿಮ್ಮೆಲ್ಲರಿಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ ನಾನು. ನೋಡಿ, ಈಗ ಆರ್ ಬಿ ಐನ ಪರಿಣಾತ್ಮಕ ಸಲಕರಣೆಗಳನ್ನು ಈಗಾಗಲೇ ಮಾರುಕಟ್ಟೆಯಲ್ಲಿ ಹಣದ ಪೂರೈಕೆಯನ್ನು ನಿಯಂತ್ರಿಸಲು ಆರ್ ಬಿ ಐನ ಹತ್ತಿರ ಸಲಕರಣೆಗಳಿವೆ. ಅವುಗಳನ್ನು ಪರಿಮಾಣಾತ್ಮಕ ಸಲಕರಣೆಗಳು ಅಥವಾ ಸಾಧನಗಳಂತ ಕರಿತೀವಿ ನಾವು. ಈ ಸಲಕರಣೆಗಳ ಸಹಾಯದಿಂದ ಆರ್ ಬಿ ಐ ಮಾಡುತ್ತೆ ಮಾರುಕಟ್ಟೆಯಲ್ಲಿ ಹಣದುಬ್ಬರ ನಿಯಂತ್ರಣ ಮಾಡುತ್ತೆ. ರೆಪೋ ದರ ನೋಡಿ, ಆರ್ ಬಿ ಐ ಎಲ್ಲ ವಾಣಿಜ್ಯ ಬ್ಯಾಂಕ್ಗಳಿಗೆ ನೀಡುವ ಅಲ್ಪಾವಧಿ ಸಾಲದ ಮೇಲೆ ವಿಧಿಸುವ ಬಡ್ಡಿ ದರವನ್ನು, ಆರ್ ಬಿ ಐ ನೀಡುವ ಸಾಲದ ಮೇಲೆ, ಅಂದರೆ ಸಾಲ ಕೊಡೋರು ಆರ್ ಬಿ ಐ, ಇನ್ನು ಸಾಲ ತೆಗೆದುಕೊಳ್ಳೋರು ಬ್ಯಾಂಕ್, ಬಡ್ಡಿ ಕಟ್ಟೋರು ಬ್ಯಾಂಕ್, ಆ ಒಂದು ಬಡ್ಡಿ ದರವನ್ನು ರೆಪೋ ದರ ಅಂತ ಹೇಳ್ತೀವಿ. ರೆಪೋ ದರ ಹೆಚ್ಚಾದಂತೆ ವಾಣಿಜ್ಯ ಬ್ಯಾಂಕ್ಗಳು ಜನರ ಮೇಲೆ ಬಡ್ಡಿ ಹೆಚ್ಚಾಗುತ್ತದೆ ಹೇಳಿದೀನಿ. ಇದರಿಂದ ಏನಾಗುತ್ತೆ, ಜನರು ಬ್ಯಾಂಕಿನಿಂದ ಸಾಲ ಪಡೆಯುವುದನ್ನು ಕಡಿಮೆ ಆಗುತ್ತದೆ ಮತ್ತು ಮಾರುಕಟ್ಟೆಯಲ್ಲಿ ಹಣ ಏನಾಗುತ್ತೆ, ಕಡಿಮೆ ಆಗುತ್ತೆ. ಮಾರುಕಟ್ಟೆಯಲ್ಲಿ ಹಣ ಏನಾಗುತ್ತೆ, ಮಾರುಕಟ್ಟೆಯಲ್ಲಿ ಹಣ ಕಡಿಮೆಯಾಗಿ ಹಣದುಬ್ಬರ ಏನಾಗುತ್ತೆ, ಕಡಿಮೆ ಆಗುತ್ತೆ. ಇದೇನಾಗುತ್ತೆ, ಇನ್ ದ ಸೆನ್ಸ್ ದ್ಯಾಟ್ ರೆಪೋ ದರ ಹೆಚ್ಚಾದರೆ ಇನ್ಫ್ಲೇಷನ್ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ರೆಪೋ ದರ ಮತ್ತು ಹಣದುಬ್ಬರ ಎರಡೂ ವಿಲೋಮ ಅನುಪಾತದಲ್ಲಿರುತ್ತವೆ, ಹೇಳಿದ್ನೋ ಇಲ್ವೋ? ಎಸ್. ಇನ್ನು ತದನಂತರ ರೆಪೋ ದರ ಹೆಚ್ಚಾದಂತೆ ಹಣದುಬ್ಬರ ಕಡಿಮೆಯಾಗುತ್ತದೆ, ಅರ್ಥಾಯ್ತಾ? ಇದರಿಂದ ಆರ್ಥಿಕ ಬೆಳವಣಿಗೆ ಕೂಡ ಕುಂಠಿತಗೊಳ್ಳುತ್ತದೆ. ಸಾಮಾನ್ಯವಾಗಿ ರೆಪೋ ದರ 7 ದಿನ, 14 ದಿನ ಮತ್ತು 28 ದಿನ ಅಲ್ಪಾವಧಿ ಅಂತ ಹೇಳಿದ್ದೀನಿ, ಅರ್ಥಾಯ್ತಾ? ಅಲ್ಪಾವಧಿ. ಇನ್ನು ರಿವರ್ಸ್ ರೆಪೋ ದರ ಅಂದ್ರೆ ಏನು? ರಿವರ್ಸ್ ರೆಪೋ ದರ ಅಂದರೆ ಇಲ್ಲಿ ರಿವರ್ಸ್ ರೆಪೋ ರೇಟ್ ಅಂದರೆ ಬ್ಯಾಂಕು ಎಲ್ಲ ವಾಣಿಜ್ಯ ಬ್ಯಾಂಕ್ಗಳಿಂದ ರಿಸರ್ವ್ ಬ್ಯಾಂಕು ಎಲ್ಲ ವಾಣಿಜ್ಯ ಬ್ಯಾಂಕ್ಗಳಿಂದ ತಾನು ಪಡೆದ ಸಾಲದ ಮೇಲೆ ನೀಡಿದ ಬಡ್ಡಿ ದರವನ್ನು ರಿವರ್ಸ್ ರೆಪೋ ದರ ಅಂತ ಹೇಳ್ತೀವಿ. ಸೊ ಇಲ್ಲಿ ಬಡ್ಡಿ ಕಟ್ಟವ್ರು ಯಾರು? ಆರ್ ಬಿ ಐ ಕಟ್ಟುತ್ತೆ, ಅರ್ಥಾಯ್ತಾ? ಸೊ ಇದನ್ನು ಕೂಡ ಸೇಮು. ರಿವರ್ಸ್ ರೆಪೋ ದರ ಹೆಚ್ಚಾದಂತೆ ಬ್ಯಾಂಕ್ಗಳಿಗೆ ಆರ್ ಬಿ ಐನಿಂದ ದೊರೆಯುವ ಸಾಲದ ಬಡ್ಡಿ ಏನಾಗುತ್ತೆ, ಹೆಚ್ಚಾಗುತ್ತೆ, ಬಡ್ಡಿ ಹೆಚ್ಚು ಸಿಗುತ್ತೆ ಬ್ಯಾಂಕ್ಗಳಿಗೆ.
ಬಡ್ಡಿ ಹೆಚ್ಚೋದ್ರಿಂದ ಜನರಿಗೆ ಹಣ ಕಡಿಮೆ ಆಗುತ್ತದೆ. ಯಾಕಂದ್ರೆ ಆರ್ ಬಿ ಐನೇ ಹೆಚ್ಚಿಗೆ ರೇಟ್ ಕೊಡ್ತಾ ಇದೆ ಅಂದ್ರೆ ಆರ್ ಬಿ ಐಗೆ ಲೋನ್ ಕೊಡ್ತಾವ, ಜನಕ್ಕೆ ಯಾಕೆ ಲೋನ್ ಕೊಡ್ತಾವ? ಜನಕ್ಕೆ ಲೋನ್ ಕೊಡ್ಲಿಲ್ಲ ಅಂದ್ರೆ ಆರ್ ಬಿ ಐಗೆ ಹೆಚ್ಚಿಗೆ ಲೋನ್ ಕೊಡ್ಲತ್ತಂದ್ರೆ ಏನಾಯ್ತು ಅಂದ್ರೆ ಜನಕ್ಕೆ ಲೋನ್ ಕೊಡ್ಲಿಲ್ಲ ಅಂದ್ರೆ ಮಾರ್ಕೆಟ್ ಅಲ್ಲಿ ಮನಿ ಕಡಿಮೆ ಆಯ್ತು. ಮನಿ ಕಡಿಮೆ ಆಯ್ತು ಅಂದ್ರೆ ಹಣದುಬ್ಬರ ಏನಾಯ್ತು? ಆಟೋಮೆಟಿಕ್ ಆಗಿ ಡಿಕ್ರೀಸ್ ಆಯ್ತು. ಅದರಿಂದ ಹಣದುಬ್ಬರ ಏನಾಗುತ್ತೆ? ಡಿಕ್ರೀಸ್ ಆಗುತ್ತೆ. ರಿವರ್ಸ್ ರೆಪೋ ದರ ಹೆಚ್ಚಾದಂತೆ ಹಣದುಬ್ಬರ ಕಡಿಮೆ ಆಗುತ್ತದೆ. ರೆಪೋ ದರ ಮತ್ತು ಹಣದುಬ್ಬರ ಎರಡೂ ವಿಲೋಮ ಅನುಪಾತದಲ್ಲಿರುತ್ತವೆ. ರಿವರ್ಸ್ ರಿವರ್ಸ್ ರೆಪೋ ದರ ಆಗಿರ್ಬೋದು ಅಥವಾ ರೆಪೋ ದರ ಆಗಿರ್ಬೋದು, ದೀಸ್ ಆರ್ ದಿ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದಿ ಇನ್ಫ್ಲೇಷನ್. ಇಷ್ಟು ನಿಮಗೆ ಕ್ಲಿಯರ್ ಆಗಿರಬೇಕು. ನಾವು ಮುಂದಿನ ತರಗತಿಯಲ್ಲಿ ಮತ್ತೆ ಇನ್ನೂ 3-4 ಒಂದು ಸಲಕರಣೆ ಬಗ್ಗೆ ಡಿಸ್ಕಷನ್ ಮಾಡೋಣ. ಇವತ್ತಿಗೆ ರೆಪೋ ರೇಟು ರಿವರ್ಸ್ ರೆಪೋ ದರ ಸಾಕು. ಮತ್ತೆ ಮುಂದಿನ ಕ್ಲಾಸಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು ಫ್ರೆಂಡ್ಸ್, ಟೇಕ್ ಕೇರ್, ಬಾಯ್.